ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಒಂದು ಮಗು ಹುಟ್ಟಿದಾಗ ಆ ಮಗುವಿನ ಬಗ್ಗೆ ಯಾರ ಬರೀ ಕೇಳಿದ್ರೂ ಕೂಡ ಇಲ್ಲ ನಕ್ಷತ್ರದಲ್ಲಿ ದೋಷ, ಇಲ್ಲ ಹುಟ್ಟಿದ ದಿನದಲ್ಲಿ ದೋಷ, ವಾರ ಹಗಲು ಇರುಳು ಅಮಾವಾಸ್ಯೆ ಹುಣ್ಣಿಮೆ ಅಂಥೇಳಿ ಆ ಮಗುವಿನಲ್ಲಿ ದೋಷ ಇದೆ ಅನ್ನೋದನ್ನು ಹೇಳಿರೋ ತುಂಬ ಜನರ ಬಾಯಲ್ಲಿ ನಾವು ಕೇಳಿರ್ತೀವಿ. ಆಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ, ಹಾಗಾದರೆ ಯಾವ ಮಗುವು ಯಾವುದೇ ದೋಷ ಇಲ್ಲದೆ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ವಾ? ಅಕಸ್ಮಾತ್ ಹುಟ್ಟಿದ್ರೆ ಅದು ಹೇಗೆ ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ಒಂದು ಉಳ್ಕೊಂಡಿರುವಂಥದ್ದು. ಈ ಒಂದು ಪ್ರಶ್ನೆಗೆ ಇವತ್ತು ಗುರುಗಳ ಹತ್ರ ಉತ್ತರ ಕೇಳ್ತಾ ಹೋಗೋಣ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ, ಹಾಗಾದ್ರೆ ಯಾವುದೇ ದೋಷವೇ ಇಲ್ಲದೆ ಒಂದು ಮಗು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ವಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಪ್ರತಿಯೊಬ್ಬರು ಕೂಡ ಎಷ್ಟು ಅರ್ಥಗರ್ಭಿತವಾಗಿ ಕೆಲವೊಬ್ಬರು ಹೇಳ್ತಾರೆ, ಚಾಲೆಂಜ್ ಮಾಡಿ ನಾನು ಬದುಕ್ತೀನಿ. ಹೌದಾ? ಹೌದು. ಚಾಲೆಂಜ್ ಆಗೇ ನಾನು ಬದುಕಿದ್ದೀನಿ. ಇದು ಎಲ್ಲರಲ್ಲೂ ಬರಬೇಕು, ಯಾಕೆ ಬರಲ್ಲ? ಬರಲ್ಲ ಅಲ್ವಾ? ಹೌದು. ಓ ಬಿಡಪ್ಪ, ನೀನು ಒಳ್ಳೆ ಯೋಗ ಅಂತ ಆ ಥರ ಹುಟ್ಟಿದ್ಯಾ, ನನ್ನ ಕಾಲ ಆಗಲ್ಲ ಅಂತ. ಇದು ಸೋಮಾರಿತನದ ಈ ಮಾತು. ಹೌದು. ಹಾಗಂತ ಚಾಲೆಂಜ್ ಅಂತ ಎಲ್ಲರೂ ಚಾಲೆಂಜ್ ಮಾಡಿ ಬದುಕೋಕ್ಕಾಗತ್ತಾ? ಅದು ಡೌಟ್ ಇದೆ. ಕಾರಣ ನಮಗೊಂದು ಹಿನ್ನೆಲೆ ಬೇಕು. ಕುರುಕ್ಷೇತ್ರ ಅಂತಕ್ಕಂಥದ್ದು ವಿಚಾರವನ್ನು ನಾವು ಕೇಳಿದ್ದೀವಿ. ಅದರ ಗೆಲುವಿಗೆ ಕಾರಣ ಶ್ರೀಕೃಷ್ಣ ಹಿಂದೆ ಇದ್ದರು. ಹೌದು. ಆ ಕಾರಣ ಕುರುಕ್ಷೇತ್ರ ಗೆದ್ದಾಯಿತು. ಹೌದು. ಹಾಗೆ ಮನುಷ್ಯನ ಬದುಕಿಗೆ ಒಂದು ಹಿನ್ನೆಲೆ, ಧೈರ್ಯ ಕೊಡುವಂತಹ ಒಂದು ಸಂದೇಶ ಬೇಕು. ಆಗ ಮನುಷ್ಯನ ಬಾಯಲ್ಲಿ ಬರುತ್ತೆ, ಇಲ್ಲ ನಾನು ಮಾಡೇ ಮಾಡ್ತೀನಿ, ಇಲ್ಲ ನಾನು ಹೀಗೆ ಬದುಕ್ತೀನಿ, ನಾನು ಇದನ್ನೇ ಮಾಡ್ತೀನಿ ಅಂತಕ್ಕಂತಹ ಒಂದು ಸಂದೇಶ ಬರಬೇಕಂದ್ರೆ ಹಿನ್ನೆಲೆ ಬೇಕು. ಆ ಹಿನ್ನೆಲೆ ಇದ್ದಾಗ ಅಮಾವಾಸ್ಯೆಯಲ್ಲಿ ಮದುವೆ ಆದರೂ ಏನೂ ಆಗಲ್ಲ, ಅರ್ಧ ರಾತ್ರಿಲಿ ಮಾಂಗಲ್ಯ ಕಟ್ಟಿದ್ರೂ ಏನೂ ಆಗಲ್ಲ, ಅಮಾವಾಸ್ಯೆ ದಿನ ಮಗು ಹುಟ್ಟಿದ್ರೂ ಏನೂ ಆಗಲ್ಲ. ಕಾರಣ ಆ ಹಿನ್ನೆಲೆಯಾಗಿರ್ತಕ್ಕಂಥ ಒಂದು ಸಂದೇಶವಾದರೂ ಯಾವುದು ಅಂದರೆ ಗಟ್ಟಿತನ, ಸಪೋರ್ಟಿವ್, ನಾನಿದ್ದೀನಿ, ಹೆದರಬೇಡ, ಏನು ಬೇಕು ಮಾಡು ಅನ್ನೋದಕ್ಕೆ ಒಂದು ಸಂದೇಶ ಬೇಕು. ಹೌದು. ಆ ಸಂದೇಶಕ್ಕೆ ಈಗ ಒಂದು ನಾವೇ ಮಾಡಿಸಿರ್ತಕ್ಕಂತಹ ಒಂದು ಮನೆಯ ವಿನ್ಯಾಸವನ್ನು ತೋರಿಸೋಣ. ಸ್ವಲ್ಪ ಅರ್ಥ ಆಗಬೇಕು. ಮನೆಗಳು ಕಟ್ಸಿದ್ದೀವಿ, ನೋಡ್ತಾ ಇದ್ದೀವಿ. ಬೆಲ್ಲದ ಹಚ್ಚತರ ಮನೆ ಇದೆಯಾ, ಇದು ಬೇಕಾ, ಸಾಧ್ಯನಾ ಅಂತಕ್ಕಂತಹ ಒಂದು ವಿನ್ಯಾಸವನ್ನು ಇಲ್ಲಿ ಸುಮಾರು ಇದು ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಮನೆ. ಇದನ್ನು ಗಮನಿಸಬಹುದು. ಎಲ್ಲೋ ಒಂದು ಕಡೆ ಉದ್ದ, ಎಲ್ಲೋ ಒಂದು ಕಡೆ ತುಂಡ, ಈ ರೀತಿಯಾಗಿ ಮನೆಗಳನ್ನು ಕಟ್ಟಿಕೊಂಡು ನಾವು ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂಥ ವಿಚಾರ, ಎಲ್ಲದಕ್ಕೂ ಮನೆ ಕಾರಣ ಅಂತಕ್ಕಂಥ ವಿಷಯ ಇಲ್ಲವೇ ಇಲ್ಲ. ಇಲ್ಲಿ ವಿಚಾರ ಇಷ್ಟೇ, ನಾವು ಯಾವುದನ್ನೇ ಆಗಲಿ ಗ್ರಹಿಸಬೇಕು, ಅದನ್ನು ಗಮನಿಸಬೇಕು, ಗುರುತಿಸಬೇಕು. ಅದರಲ್ಲಿ ಏನು ಫಲ ಇದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸಿದಾಗ ನಮಗೆ ಸದಾ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಮನೆಯಾಗಿರುತ್ತೆ. ಇದಕ್ಕನುಸಾರವಾಗಿ ಇನ್ನೊಂದು ಚಿತ್ರಣದಲ್ಲಿ ಗ್ರಾನೈಟ್ ಹಾಕ್ತೀವಿ ಮನೆಗೆ. ನೋಡಮ್ಮ, ಇದು ಗ್ರಾನೈಟ್ ಹಾಕೋದ್ರಲ್ಲಿ ಇದರಲ್ಲಿ ಬೆಳ್ಳಿ ಮಿಶ್ರಿತವಾದ ಕಲ್ಲಿದು, ಇದು ಚಿನ್ನ ಮಿಶ್ರಿತವಾದ ಗ್ರಾನೈಟ್. ಈಗ ಮನೆಗೆ ಗ್ರಾನೈಟ್ ಹಾಕಬೇಕು ಅಂದರೆ ಅಂದ ಚಂದವಾಗಿರೋದು ಹಾಕ್ಕೋತೀವಿ. ಹೌದು. ಇದರಲ್ಲಿ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಇದೆ. ನಮ್ಮ ದೇಹಕ್ಕೆ ತಾಪಮಾನ, ಒತ್ತಡ ಯಾವುದು ಬರದೇ ಇರತಕ್ಕಂಥ ರೀತಿಯಲ್ಲಿ ಬೇಕಂದರೆ ಮನೆಗೆ ಬೆಳೆಸ್ತಕ್ಕಂಥ ಇದು ಬಂಡೆ, ಇದು ಭೂಮಿಯ ಒಳಭಾಗದಲ್ಲಿ ಸಿಗುವಂಥ ಬಂಡೆ. ಈ ಬಂಡೆಯಲ್ಲಿ ಗ್ರಾನೈಟ್ ಹಾಕಬೇಕಾದ್ರೆ ಮನೆಗೆ ಧೈರ್ಯ ಕೊಡಬೇಕು, ಖುಷಿ ಕೊಡಬೇಕು, ಮತ್ತು ಎನರ್ಜಿ ಬೇಕು, ಸೋಲ್ಬಾರ್ದು, ಯೋಚನೆ ಬರಬಾರ್ದು. ಅಂಥದ್ದಕ್ಕೆ ಈ ಗ್ರಾನೈಟನ್ನು ಯಾವ ಬಣ್ಣದಲ್ಲಿ ಇರ್ತಕ್ಕಂಥ ಗ್ರಾನೈಟನ್ನು ಬಳಸಬೇಕು. ನೋಡಮ್ಮ, ಬೆಳ್ಳಿಯ ಲೋಹ ಇರತಕ್ಕಂಥ ಮೇಲ್ಕವಚ ಕಾಣಿಸ್ತಾ ಇದೆ, ಬಿಳಿ ಲೋಹ. ಹಾಗೆ ಚಿನ್ನ ಒಳಪ್ತಾ ಬರ್ತಾ ಇರ್ತಕ್ಕಂಥ ಇನ್ನೊಂದು ಲೋಹದಲ್ಲಿ ಕೂಡ ಅದು ಕಾಣಿಸ್ತಾ ಇರತಕ್ಕಂಥದ್ದು. ಎಷ್ಟು ಒಳಪು ಇರ್ತದೆ ಲೆಕ್ಕ ಹಾಕ್ಕೊಳ್ಳಮ್ಮ. ಇದು ಭೂಮಿಯ ಸುಮಾರು ಆಳದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಬಂಡೆಯಿಂದ ಗ್ರಾನೈಟ್ ನಡೆಯುತ್ತೆ, ಕಟಿಂಗ್ ಮಾಡಿ ಮೇಲೆ ತರ್ತಾರೆ. ಆದರೆ ಮನೆಗೆ ನಾವು ಗ್ರಾನೈಟಿಂದ ಮನಸ್ಸಿಗೆ ನೆಮ್ಮದಿ ಬೇಕು ಅಂತಕ್ಕಂಥದ್ದಕ್ಕೆ ಜೊತೆಗೆ ಕ್ಯಾಲ್ಸಿಯಂನ ನಾವು ಆಹಾರದ ಮೂಲಕವಾಗಿ ತೊಗೋಬೇಕು ಅಂತೇಳಿ ಬೀಟ್ರೂಟ್ ತಿನ್ನಿ, ಕ್ಯಾರೆಟ್ ತಿನ್ನಿ,
ಹೇಳ್ತಾರೆ. ಹೇಳ್ತಾರೆ. ಆದರೆ ಸದಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಗ್ರಾನೈಟು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ಅಂತಕ್ಕಂಥ ವಿಚಾರ ಇದ್ದಾಗ ಎಷ್ಟು ಅರ್ಥ ಇದೆ ಸ್ವಲ್ಪ ಯೋಚನೆ ಮಾಡಬೇಕು. ಹೌದು ಗುರುಗಳೇ. ಅಲ್ವಾ? ಹೌದು. ಜೊತೆಗೆ ಮನೆಯನ್ನು ನೋಡಿದಾಗ ಈಗ ಕೆಂಪು ಬಣ್ಣ ಕಾಣಿಸ್ತು. ಹೌದು. ಈ ಕೆಂಪು ಬಣ್ಣ ಮನೆಗೆ ಯಾಕೆ? ಇಟ್ಟಿಗೆಯಲ್ಲಿ ಕಟ್ಟಿಸ್ಬಿಟ್ಟು, ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಟಿಸ್ಬಿಟ್ಟು, ಧೂಳು ಹಾಕ್ಬಿಟ್ಟು, ಒಂದು ಪ್ಲಾಸ್ಟಿಕ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡ್ಬೇಕಪ್ಪ ಅಲ್ವಾ? ಪುರೋಹಿತ ಪೂಜೆ ಮಾಡಿಸ್ರು ಮನೆ ಚೆನ್ನಾಗಿರುತ್ತೆ. ಗಜಕೇಸಿ ಈಗ ನೋಡಮ್ಮಲ್ಲಿ ಕೆಂಪು ಕಾಣಿಸ್ತಾ ಇದೆ. ಹೌದು. ಪೂರ್ಣವಾಗಿ ಕೆಂಪು ಇಟ್ಟಿಗೆಯಲ್ಲಿ ಮನೆಯನ್ನು ಹೊರಗಡೆ ಹೊರಾಂಗಣ ಇದು. ಯಾಕೆ ಈ ಇಟ್ಟಿಗೆಯನ್ನು ಬಳಸಬೇಕು? ಇದು ತಾಮ್ರದ ವರ್ಣ ಇದೆ. ಹೌದು. ಮನುಷ್ಯನಿಗೆ BP ಬರೋದು ದುಡ್ಡು ತುಂಬ ಜಾಸ್ತಿ ಇವಾಗ. ಈ ಬಣ್ಣ ನೋಡಿದಾಗ BP ಯಾವುದೇ ಕಾರಣಕ್ಕೂ ಒಂದು ರೀತಿಯೂ ಸಮಸ್ಯೆನ ಕೊಡದೆ ಮನಸ್ಸಿಗೆ ಏನೋ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಹೊರಗಡೆ ಹೊರನೋಟ ಕೆಂಪು ಬಣ್ಣ ಯಾಕಿರಬೇಕು ಅನ್ನೋದಕ್ಕೆ ವಿಚಾರ ಹೇಳ್ತಿದ್ದೀನಿ. ಗ್ರಾನೈಟ್ ಹಾಕೋದ್ರಿಂದ ನಮಗೆ ಕ್ಯಾಲ್ಸಿಯಂ, ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಹೇಗೆ ಬರುತ್ತೆ, ಮತ್ತು ಮನೆ ಕಟ್ಟಬೇಕಾದ್ರೆ ಈ ಕೆಂಪು ಬಣ್ಣದ ಇಟ್ಟಿಗೆಯಿಂದ ನಮ್ಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತಕ್ಕಂತಹ ಒಂದು ಸತ್ಯ. ಇನ್ನು ಒಳಗಡೆ ವಿನ್ಯಾಸವನ್ನು ಸಂದರ್ಭ ಬಂದಾಗ ತೋರಿಸ್ತೀನಿ. ಹೊರಗಡೆ ಭಾಗ ಇರತಕ್ಕಂಥ ಭಾಗವನ್ನು ನೋಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಇದು ರಾಯಚೂರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಹೋದವಾರ ಗೃಹಪ್ರವೇಶ ಆಗಿರ್ತಕ್ಕಂಥ ಮನೆ. ಇದು ನಮ್ಮದೇ ಆದ ಮಾಹಿತಿಯಲ್ಲಿ ಮನೆ ಹೀಗೇ ಇರಬೇಕು ಅಂದರೆ ಈ ರೀತಿ ಚಾಲೆಂಜ್ ಮಾಡಿ ಮನೆಯನ್ನು ಕಟ್ಟಿಸ್ತೀವಿ. ಚಾಲೆಂಜ್ ಮಾಡಿ ಅಂದರೆ ಕಟ್ಟಿಸೋರಿಗೆ ಗುಂಡಿಗೆ ದಪ್ಪ ಇರಬೇಕು. ಯಾಕೆ ನನ್ನ ತಡ್ಕೋಬೇಕು, ನನ್ನ ತಡ್ಕೊಳ್ಳೋಕೆ ಗುಂಡಿಗೆ ದಪ್ಪ ಇರಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕಾಸ್ಟ್ಲಿ ಅಂದ ತಕ್ಷಣ ಹೆದರ್ಕೋತೀವಿ ನಾವು. ಅಲ್ಲೇ ನಮ್ಮ ವೀಕ್. ನಮ್ಮ ಇಂಡಿಯನ್ ಸ್ಟೈಲ್ ಯಾವುದು ಅಂದರೆ ಹೆದರ್ಕೊಳ್ಳೋದೇ ನಮ್ಮ ಕರ್ಮ. ಎಷ್ಟಾಗತ್ತೆ ಮಾಡ್ತೀನಿ, ಏನೇ ಆಗಲಿ ಮಾಡ್ತೀನಿ. ಈ ತಾಕತ್ತು ಎಲ್ಲರಲ್ಲೂ ಬರಬೇಕು, ಬರಲ್ಲ. ಕಮ್ಮಿ ನೋಡಿ, ಕಮ್ಮಿ ಮಾಡ್ಕೊಳ್ಳಿ. ಈ ಅಭ್ಯಾಸ ನಮ್ಮ ದೇಶ, ಭಾರತೀಯ ದೇಶದಲ್ಲಿ. ಅದಕ್ಕೋಸ್ಕರವಾಗಿ ಬೆಳೆಯುವ ಮಕ್ಕಳಿಗೂ ಕೂಡ ನಾವು ಆ ಒಂದು ಉದಾರತನ ಕೊಡಬೇಕು. ಅಂದರೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಬುದ್ಧಿವಂತರಾಗಿದ್ದರೆ, ಜ್ಞಾನವಂತರಾಗಿದ್ದರೆ ಆ ಮಗುವನ್ನು ಪಡ್ಕೋಬೋದು. ಆ ರೀತಿ ಮಗುವನ್ನು ಪಡ್ಕೋಬೋದು. ಅದಕ್ಕೆ ಮೊದಲನೇ ಒಂದು ರಹಸ್ಯವನ್ನು ಹೇಳ್ತೀನಿ. ಆ ರೀತಿಯಾದ ಮಗುವನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಅಂತಕ್ಕಂಥದ್ದಿಗೆ ಸಮಂಜಸವಾದ ಉತ್ತರ, ಮುಖ್ಯದ್ವಾರ, ಮೈನ್ ಡೋರ್ ಅಂತ ಮನೆಯಲ್ಲಿ ಏನು ಹೇಳ್ತೀವಿ, ಆ ಮುಖ್ಯದ್ವಾರ ಪ್ರತಿ ಮನೆಗೂ 2 ಮುಖ್ಯದ್ವಾರಗಳು ಇದ್ದಾಗ ಅದು ಮನೆ. 2 ಮುಖ್ಯದ್ವಾರ ಇಲ್ಲದ ಮನೆ ಅದು ಔಟ್ ಹೌಸ್. ಅಂದರೆ ಯಾವಾರೋ ಬಂದು ಯಾವತ್ತೋ ಬಂದು ಉಳ್ಕೊಳಕ್ಕಿರ್ತಾರಲ್ಲಮ್ಮ, ಆ ರೀತಿ ಗೆಸ್ಟ್ ಹೌಸ್ ಆಗತ್ತೆ ಹೊರತು ಶಾಸ್ತ್ರಾಧಾರಿತವಾದ ಮನೆ ಇಲ್ಲ. ಇವತ್ತು ಇಡೀ ಬ್ಯಾಂಗ್ಳೂರ್ ಸಿಟಿ ಹುಡುಕಿದ್ರು 2 ಮನೆಯೂ ಸಿಕ್ಕಲ್ಲ. ಇದು ಇಡೀ ಥ್ರೋಟ್ ಬ್ಯಾಂಗ್ಳೂರ್ ಹುಡುಕಿದ್ರು ಮುಖ್ಯದ್ವಾರ 2 ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನಾವು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮನೆ ಬಿಟ್ಟು ಇನ್ಯಾವ ಕಾರಣಕ್ಕೂ ಈ ಶಾಸ್ತ್ರ ಯಾರಿಗೂ ಗೊತ್ತೇ ಇಲ್ಲ ಅಂತ ನೇರವಾಗಿ ಹೇಳ್ಬೋದು. 2 ಬಾಗಿಲು ಯಾವುದೋ ಮೊದಲು ಇಟ್ಕೊಂಡಿರ್ತಾರೆ. ಆದರೆ ಆ 2 ಬಾಗಿಲು ಮುಖ್ಯದ್ವಾರಗಳೇ ಆಗಿರಬೇಕು. ಆ ಮುಖ್ಯದ್ವಾರಕ್ಕೆ ಜಾಗ ಎಷ್ಟು ವಿಸ್ತೀರ್ಣ ಇರಬೇಕು ಅದು ಮುಖ್ಯ ಆಗತ್ತೆ. ಹೌದು. 2 ಬಾಗಿಲು ಇಟ್ಕೊಂಡ ತಕ್ಷಣ ಮನೆ ಸರಿ ಹೋಗುತ್ತೆ ಅಂತಲ್ಲ. ಅದಕ್ಕೆ ಮುಂದಿನ ಬಾಗಿಲಿಗೆ ವರಾಂಡ ಇರಬೇಕು. ನಾವು ಕಾಂಪೌಂಡ್ ಬಿಡ್ತು ಅಂದರೆ ಡೈರೆಕ್ಟ್ ಮೇನ್ ಡೋರ್ ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಮಧ್ಯದಲ್ಲಿ ವರಾಂಡ ಇಲ್ಲವೇ ಇಲ್ಲ. ಯಾರಮ್ಮ ಬಿಟ್ಟವ್ರೆ? ಯಾವ ಮನೆಗೆ ವರಾಂಡ ಇಲ್ವೋ ಆ ಮನೆಯಲ್ಲಿ ಗಂಡಸರು ಗಂಡು ಮಕ್ಕಳು ಎಲ್ಲ ನಮೋ ನಮ ಯಾವಾಗಲೂ ಹೋಗ್ತಾರೆ, ಯಾವಾಗಲೂ ಬರ್ತಾರೆ. ವರಾಂಡ ಮನೆಗೆ ಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಹೌದು, ಗೊತ್ತಿರಲ್ಲ ಗುರುಗಳೇ. ಇನ್ನು ಹಿಂಬಾಗ್ಲಲ್ಲೂ ವರಾಂಡ ಇರಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಗೊತ್ತಿಲ್ಲ ಗುರುಗಳೇ. ಹಾಗಾಗಿ ನಮ್ಮಲ್ಲಿ ಧೈರ್ಯ, ಶಕ್ತಿ, ಪ್ರತಿಯೊಂದು ನಮ್ಗೆ ಏನು ಬೇಕು ಎಲ್ಲವೂ ಸಿಗಬೇಕಾದ್ರೆ ಈ ಮನೆ 2 ಮುಖ್ಯದ್ವಾರಗಳನ್ನು ಹೊಂದಿರಲೇಬೇಕು. 2 ಮುಖ್ಯದ್ವಾರಗಳು. ಆಮೇಲೆ ಅದರ ಅಳತೆ ಪ್ರಮಾಣ ಎಷ್ಟಿರಬೇಕು, ಹೇಗಿರಬೇಕು, ಯಾವ ರೀತಿ ನಿರ್ಮಿಸಬೇಕು ಅಂತಕ್ಕಂಥ ತಿಳ್ಕೊಳ್ಬೇಕು. ಹೌದು. ಕೆಲವು ಸಂದರ್ಭದಲ್ಲಿ ಟಿ ವಿಲಿ ಕೂತ್ಕೊಂಡು ನೀವೇ ಹೇಳಿದ್ರಲ್ಲ ಗುರುಗಳೇ 2 ಬಾಗಿಲು ಬೇಕು ಅಂತ ಹಿಡಿಸಿದ್ದೀನಿ ಅಂತ ಫೋನ್ ಮಾಡೋ ಜನನೂ ಇದ್ದಾರೆ. ಯಾಕೆಂದರೆ ಪುಸ್ತಕ ನೋಡಿಕೊಂಡು, ಸಿನಿಮಾ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು ಬದುಕೋರೇ ಜಾಸ್ತಿ. ಹೌದು. ಆದರೆ ಅದರಲ್ಲಿ ಸತ್ಯ ಎಷ್ಟಿದೆ, ಹೇಗೆ ಮಾಡಬೇಕು, ಹೇಗೆ ತಿಳ್ಕೋಬೇಕು ಅದಿರಲ್ಲ. ಹೌದು. ಹಾಗಾಗಿ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನಡೆಗೆ ಈಗ 2 ಬಾಗಿಲಿದ್ದ ತಕ್ಷಣ ಮಗು ದೋಷ ಇಲ್ಲದ ಮಗುವನ್ನು ಪಡೆಯುವುದಕ್ಕೆ ಸಾಧ್ಯನಾ? ಕ್ವಶನ್ ಅಲ್ಲ. 2 ಬಾಗಿಲು ಮುಖ್ಯದ್ವಾರ ಇದ್ದ ಮೇಲೆ ಮನೆಗೆ 2 ಮುಖ್ಯ ಅತಿಥಿಗಳು ಅಂದರೆ ಮುಖ್ಯಸ್ಥರು, ಕುಟುಂಬದಲ್ಲಿ 2 ಗಂಡ ಹೆಂಡತಿ ಇರ್ತಾರೆ. ಹೌದಾ? ಒಂದು ಜೊತೆ ಗಂಡ ಹೆಂಡತಿ ಇರಬೇಕಾದ್ರೆ, ದಾಂಪತ್ಯ ಇರಬೇಕಾದ್ರೆ, ಅದಕ್ಕೆ 2 ಬಾಗಿಲು ಇರಬೇಕಾದ್ರೆ ಅಲ್ಲಿ ಬರುತ್ತೆ ನೋಡಮ್ಮ, ದೋಷವಿಲ್ಲದ ಮಗುವನ್ನು ಪಡೆಯುವುದಕ್ಕೆ ಅವಕಾಶ ಆಗತ್ತೆ. ಹೆಂಡತಿಗೆ 1 ದ್ವಾರ, ಗಂಡನಿಗೆ 1 ದ್ವಾರ.
ಇದೆರಡನ್ನ ಮಿಶ್ರಣ ಮಾಡ್ತಕ್ಕಂಥದ್ದೇ ಕುಟುಂಬ. ಮುಖ್ಯದ್ವಾರ ಹಿಂಭಾಗಲನ್ನು ಇರ್ತಕ್ಕಂಥದ್ದು ಎರಡನ್ನು ಮಿಶ್ರಣ ಆಗಬೇಕು. ಆ ಮಿಶ್ರಣ ಆದಾಗ ಮಧ್ಯದಲ್ಲಿರ್ತಕ್ಕಂಥ ಕುಟುಂಬ ಇವ್ರ ಜೊತೆಯಲ್ಲಿ ಸಪೋರ್ಟ್ ಕೊಡ್ತಾರೆ. ಆ ರೀತಿ ಮಕ್ಕಳು ಬರ್ತಾರೆ ಮನೆಗೆ. ಕುಟುಂಬ ಅಂದರೆ ಐಕ್ಯತೆ ಬೇಕು. ಕೇಳ್ತೀವಿ, ಎಲ್ಲಿದೆ ಐಕ್ಯತೆ? ಇಲ್ಲ ಗುರುಗಳೇ. ಒಬ್ರು ರೂಮಲ್ಲಿ ಒಬ್ರು ಇರ್ತಾರೆ, ಒಬ್ರು ಹಾಲಲ್ಲಿ ಒಬ್ರು ಇರ್ತಾರೆ, ಅಡುಗೆ ಮೇಲೆ ಒಬ್ರು ಕೂತಿರ್ತಾರೆ ಅಷ್ಟೇ. ಐಕ್ಯತೆ ಬರಲ್ಲ. ಹಾಗೆ ಐಕ್ಯತೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರದ ಮುಂದುವರೆದ ಭಾಗ ಈಗ ಕರೆ ಇದೆ ಗುರುಗಳೇ. ಸಿಂಚನ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸಿಂಚನ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ಕಾರ ಗುರುಗಳೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ತೀನಿ. ತಮ್ಮ ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ ಗುರುಗಳೇ. ಅದೇ ನಂದು ಆರೋಗ್ಯದ ಬಗ್ಗೆ ಕೇಳ್ಬೇಕು. ರೋಹಿಣಿ ನಕ್ಷತ್ರ ಯಾರ್ದು? ನಂದೆ. ಮದುವೆ ಆಯ್ತಮ್ಮ? ಇಲ್ಲ ಇಲ್ಲ ಗುರುಗಳೇ, ಇನ್ನೂ ಓದ್ತಾ ಇದ್ದೀನಿ. ಏನು ಓದ್ತಾ ಇದೆಯಾ? BSc ಓದ್ತಾ ಇದ್ದೀನಿ. BSc ಚೆನ್ನಾಗಿ ತುಂಬ ಇಷ್ಟವಾದ ರೀತಿಯಲ್ಲಿ ಓದ್ತಾ ಇದೆಯಾ? ಹಾ ಗುರುಗಳೇ, ಇಷ್ಟಪಟ್ಟು. ಖುಷಿ ಇದೆಯಾ? ಓದ್ತಾ ಇದ್ದೀನಿ ಅಂತ ಖುಷಿ ಇದೆಯಾ? ಚೆನ್ನಾಗಿ ಮುಂದೆ ಏನು ಬೇಕು ನಾನು ಹೋಗಿ ರೀಚ್ ಆಗ್ತೀನಿ ಖುಷಿ ಇದೆಯಾ ಗುರುಗಳೇ? ಮುಂದೆ ನಾನು ಏನು ಅಂದ್ಕೊಂಡಿದ್ದೀನಿ ಅದು ರೀಚ್ ಆಗ್ತೀನಿ ಅಂತ ಖುಷಿ ಇದೆಯಾ ಅಂದೆ. ಕಾನ್ಫಿಡೆನ್ಸ್ ಇದೆಯಾ? ಖುಷಿ ಇದೆ. ಓಕೆ, ಈಗ ನಿನಗೆ ಆರೋಗ್ಯದ ಬಗ್ಗೆ ಬೇಕು. ಹಾ ಗುರುಗಳೇ. ವಯಸ್ಸೆಷ್ಟು? 20. ವಾರ ಯಾವ್ದು ಹುಟ್ಟಿದ್ದು? ಶುಕ್ರವಾರ ಸಾಯಂಕಾಲ 4:47. ಓಕೆ, ಇಷ್ಟು ಹೇಳ್ಬಿಟ್ಟೆಲ್ಲ ಖುಷಿ ಆಯಿತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ ಅಪ್ಪನ ಕೇಳಬೇಕು ಅಂತಾರೆ. ಇನ್ನು ಅಪ್ಪನ ಕೇಳಿದ್ರೆ ನಮ್ಮ ಹೆಂಡತಿ ಕೇಳಬೇಕು ಅಂತಾರೆ. ಎಷ್ಟೋ ಜನಕ್ಕೆ ಮಕ್ಕಳದು ಐಡೆಂಟಿಫೈನೇ ಇಲ್ಲ. ಆಮೇಲೆ ನನ್ನ ಮಕ್ಕಳು ಅಂತಾರೆ. ನನಗೆ ನಾಚಿಕೆ ಆಗತ್ತೆ. ನಿಮ್ಮ ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಅವ್ರಿಗೆ ಡೌಟ್ ಶುರು ಆಗೋಗುತ್ತೆ. ಇದೇ ಹಿಂಗೆ ಹೇಳ್ಬಿಟ್ಟಲ್ಲ ಅಂತ. ಅದೇನಮ್ಮ, ಮಕ್ಕಳಾದ್ಮೇಲೆ ಜ್ಞಾಪಕ ಇರಬೇಕಲ್ವಾ? ಮಲಗಿದಾಗ ಕೇಳಿದ್ರು ನಿನ್ನ ಮಗಳು ಯಾವಾಗ ಹುಟ್ಟಿದ್ರು ಟಕ್ ಟಕ್ ಅಂತ ಹೇಳ್ಬೇಕು. ಅವ್ರನ್ನ ಜವಾಬ್ದಾರಿ ತಂದೆ ಅಂತ ಹೇಳ್ತೀವಿ. ಅದು ಬರೆದು ಮಡಗಿವಿ ಸ್ವಾಮಿ. ನಮ್ಮ ಮಾವನ ಮನೇಲಿ ಅದೇ ಇಂಥ ಜನ ಬೇಕಾಷ್ಟು ಜನ ಇದ್ದಾರೆ. ಇನ್ನೆಂಥ ಜವಾಬ್ದಾರಿಯುತವಾದ ಮದುವೆ ಮಕ್ಕಳು ಬೇಕು ಇವರಿಗೆ ಅಲ್ವಾ? ಈ ಹುಡುಗಿ ಇಷ್ಟು ಹೇಳೋದು ಖುಷಿ ಆಯ್ತು ನನಗೆ. ಏಕೆಂದರೆ ಓದೋ ಹೆಣ್ಮಕ್ಳಿಗೆ ಇದು ತಿಳ್ಕೊಳ್ಳೋದು ಕಷ್ಟ. ಎಷ್ಟೋ ಸಲ ನಾನು ಕೇಳ್ತೀನಿ, ಮದುವೆ ಆದಾಗ ನಿಮ್ಮ ಯಜಮಾನ್ರ ಹೆಸರೇನಮ್ಮ, ನಕ್ಷತ್ರ ಏನಮ್ಮ ಅಂದರೆ ಗೊತ್ತಿಲ್ಲ ಅಂತಾರೆ. ಆದರೂ ಮದುವೆ ಮಾಡ್ಕೊಂಬಿಟ್ಟಿರ್ತಾರೆ. ಮದುವೆಗೆ ಬೆಲೆನೇ ಇಲ್ಲಮ್ಮ, ಏನೋ ಒಂದು ಹೇಳ್ತಾವ್ರೆ, ಮಾಡ್ಕೋಬೇಕು, ಮಾಡ್ಕೋತೀನಿ, ಆ ಮಟ್ಟಕ್ಕೆ ಆಗಿರುತ್ತೆ. ಈಗ ಒಂದು ವಿಷಯಕ್ಕೆ ಬರ್ತೀನಮ್ಮ. ನಿನ್ನ ಹೆಸರೇನು? ಸಿಂಚನ ಗುರುಗಳೇ. ಸಿಂಚನ ಏನು ಉದ್ದೇಶಕ್ಕೆ ಇಟ್ಕೊಂಡಿದ್ದು ಸಿಂಚನ? ಗುರುಗಳೇ, ಅವಾಗ ಅಷ್ಟು ಗೊತ್ತಿದ್ದಿಲ್ಲ. ನಮ್ಮ ಏನೋ ತಾಯಿಂದ ಇಡ್ಬೇಕು ಅಂತ ಏನೋ ಹೇಳಿದ್ರು ಅಂತೇಳಿ ಅವಾಗ ಇಟ್ಬಿಟ್ಟಿದ್ದಾರೆ. ಎಲ್ಲಮ್ಮ ಬರುತ್ತೆ? ರೋಹಿಣಿ ನಕ್ಷತ್ರಕ್ಕೆ ಹೆಂಗಮ್ಮ ಬರುತ್ತದು? ಹೇಳಿದ್ರು ಅಂತ ಹೇಳಿ ಅವಾಗ ಇಟ್ಬಿಟ್ಟಿದ್ದಾರೆ. ಓಕೆ, ನಿನಗೆ ಇಷ್ಟನಾ? ಅಷ್ಟು ಇಷ್ಟ ಅಂತಾನು ಇಲ್ಲ, ಅಥವಾ ಇಷ್ಟ ಇಲ್ಲ ಅಂತಾನು ಏನಿಲ್ಲ. ನಿನ್ನ ಹೆಸರಲ್ಲಿ 0 ಬರುತ್ತೆ ನೋಡು. ಬರುತ್ತೆ. ಜೀವನದಲ್ಲಿ ಹೆಣ್ಣು ಮಕ್ಕಳು 0 ಬಂದರೆ ಅಷ್ಟೇ ಕತೆ ಅಲ್ಲಮ್ಮ. ಇಷ್ಟು ಪುರ್ಸೊತ್ತಿಲ್ಲ ನೋಡು ಅಪ್ಪ ಅಮ್ಮನಿಗೆ. 0 ಬರೋ ಹೆಸರಿಡಬೇಕಾದ್ರೆ ನಂದಿನಿ ಅಂತ ಇಟ್ಬಿಟ್ರು, ಸಂಪತ್ತು ಅಂತ ಇಟ್ಬಿಟ್ರು, ಮಧ್ಯದಲ್ಲಿ 0. ಅಮ್ಮ, ಯಾವ ಹೆಸರಲ್ಲಿ 0 ಇರುತ್ತೆ ಅವ್ರ ಜೀವನ ಎಲ್ಲ 0ನೇ. ಏನೆಲ್ಲ ಅನುಕೂಲ ಇದ್ದರೂ, ಏನೇ ವಿದ್ಯಾ ಬುದ್ಧಿ ಇದ್ದರೂ, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರೂ ಜೀವನವೆಲ್ಲ ನಶ್ವರ. ಇನ್ನೊಬ್ಬರ ಹತ್ರ ಕೈಕಟ್ಟೆ ಕಟ್ಕೊಂಡು ಕೇಳಬೇಕು, ನನಗೆ ಯಾಕೆ ಹಿಂಗಾಯ್ತಾ ಇದೆ, ನನಗೆ ಯಾಕೆ ಹಿಂಗಾಯ್ತಾ ಇದೆ. ಯಾಕೆ ಅಂದರೆ ಒಂದು ಮಗು ಹೆಸರಿಡುವಷ್ಟು ಪ್ರಜ್ಞೆ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ. ಅಂದರೆ ಗೊತ್ತಿಲ್ಲ ನಮ್ಮ ಅಪ್ಪ ಇಟ್ಬಿಟ್ಟ, ಗೊತ್ತಿಲ್ಲ ದೇವ್ರ ಗುಡ್ಡಪ್ಪ ಇಟ್ಬಿಟ್ರು, ಗೊತ್ತಿಲ್ಲ ಪಂಡಿತರು ಇಟ್ಬಿಟ್ರು, ಕಥೆ ಹೇಳ್ಕೊಂಡೇ ಕಾಲ ಕಳೀತಿರಲ್ಲ. ಈ ಹೆಸರಿಗೆ ಅರ್ಥ ಏನು? ಸಿಂಚನ ಎಂದರೆ ಏನು? ಯಾವುದೇ ಮಗು ಹೆಸರಿಟ್ಟರೆ ಮೊದಲು ಅರ್ಥ ತಿಳ್ಕೋಬೇಕು. ಆ ಮಗುವಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರಿಗೂ ಆ ಮಗುವಿನ ದೇಹಕ್ಕೂ ಸಂಬಂಧ ಏನು, ಅದರ ಅರ್ಥ ಏನು, ಯಾಕೆ ಆ ಹೆಸರೇ ಇಡಬೇಕು ಹೇಳಬೇಕಲ್ಲ? ಹೇಳಬೇಕು ಗುರುಗಳೇ. ಮಕ್ಕಳು ಕೇಳಿದ್ರೆ ಅಪ್ಪ ಅಮ್ಮನಿಗೆ ಹೇಳೋಕ್ಕೆ ಬರಲ್ಲ. ಯಾಕೆ ಸಿಂಚನ ಅಂತ ಇಟ್ರಿ ಅಂತ ಇವಾಗ ಹುಡುಗಿ ಕೇಳಿದ್ರೆ, ಏಯ್ ನಿನಗೇನಾಗತ್ತೆ ತಲಾಟೆ ಹೋಗು, ದೊಡ್ಡವ್ರು ಇಟ್ಟಿದ್ದು ಹಂಗೆಲ್ಲ ಕೇಳಬಾರ್ದು, ಯಾಕೆ ಅವ್ರಿಗೆ ಹೇಳಕ್ಕೆ ಬರಲ್ಲ. ಹಾಗಾಗಿ ಮುಚ್ಚಾಕ್ತಾರೆ. ಇವತ್ತು ಈ ಮೂಲಕ ಏನು ಹೇಳ್ತೀನಿ ಅಂದರೆ, ಯಾವುದೇ ಹೆಣ್ಣಾಗಲಿ ಗಂಡಾಗಲಿ 0 ಇರ್ತಕ್ಕಂಥ ಹೆಸರನ್ನು ಇಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಹಾಗಂತ ಇಟ್ಟ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತಲ್ಲ. ನಾವು ಒಂದೊಂದು ಇಟ್ಟಿಗೆನೂ ಸರಿ ಮಾಡಿದ್ರೆ ಗೋಡೆ ಮನೆ ಚೆನ್ನಾಗಿ ಬರೋದು. ಒಂದು ಇಟ್ಟಿಗೆ ಅಲ್ವಾ ತಳ್ಳು ಮುಂದಕ್ಕೆ ಅಂದರೆ ಗೋಡೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ನಂಬರ್, ಫೋನ್ ನಂಬರ್ ಒಂದು ಮಿಸ್ ಆದರೂ ಇನ್ನೊಂದು ನಂಬರ್ಗೆ ಹೋಗಲ್ಲ ಅದು. ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಊಟ ಮಾಡೋದು, ಹೆಸರಿಟ್ಟಿರೋದು, ಬೆಳಿಗ್ಗೆ ಹೇಳೋದು, ಅದೆಲ್ಲ ಕೌನ್ಸಿಲಿಂಗ್ ತೊಗೊಂಡ್ರೆ ಒಂದು ಜೀವನ ಆಗತ್ತೆ. ಈಗ ನಿನಗೆ ಮಂತ್ಲಿ ಅಂತಕ್ಕಂಥ ವಿಷಯಕ್ಕೆ ಬಂದರೆ ನಿನಗೆ ಕರೆಕ್ಟಾಗಿದೆ ಅನಿಸುತ್ತೇನಮ್ಮ?
ಆ ಗುರುಗಳೇ ಕರೆಕ್ಟ್ ಆಗಿ ಆಗ್ತೀನಿ 77 ದಿನ ಕರೆಕ್ಟಾಗಿ ಆಗತ್ತೆ. ಹಾಂ, ಗುರುಗಳೇ 27 ದಿನಕ್ಕೆ ಕರೆಕ್ಟಾಗಿ ಪ್ರತಿ ತಿಂಗಳು ಆಗತ್ತಾ? ಪ್ರತಿ ತಿಂಗಳು ಕರೆಕ್ಟ್ ಆಗಿ ಆಗತ್ತೆ, ಏನು ಹೆಚ್ಚು ಕಮ್ಮಿ ಏನಿಲ್ಲ, ವ್ಯತ್ಯಾಸ ಇಲ್ಲ? ವ್ಯತ್ಯಾಸ ಇಲ್ಲ. ಓಕೆ. ಬೆನ್ನು ನೋವು, ಹೊಟ್ಟೆ ನೋವು, ಸೊಂಟ ನೋವು, ಮೂರರಲ್ಲಿ ಯಾವ್ದು ಬರುತ್ತೆ? ಗುರುಗಳೇ ಬೆನ್ನ ನೋವು ಜಾಸ್ತಿ ಬರುತ್ತೆ. ಇದು ಹಂಗೆ ಇರಲ್ಲ ಅಂತೀಯಾ? ಇಲ್ಲ, ಅದು ಸರಿ ಹೋಗ್ಬೇಕು. ಯಾವಾಗ ಸರಿ ಹೋಗೋದು? 21 ವರ್ಷ ನಿನಗೆ, ಸರಿ ಹೋಗೋದು ಯಾವಾಗ? ಹಂಗೆ ಪ್ಯಾಚ್ ಮಾಡ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವರು ಇನ್ನೊಂದು ಮನೇಲಿ ಹೇಳ್ಬಿಡ್ತಾರೆ, ನನಗೂ ಹಂಗೇನೆ ಆಯ್ತಿತ್ತು, ಮದುವೆ ಆದಮೇಲೆ ಸರೋಯ್ತು. ಹೌದು, ಹೇಳ್ತಾರೆ. ಈ ತಾಯಂದಿರು ಕೊಡೋ ಸಂದೇಶ, ನನಗೂ ಹಂಗೆ ಆಯ್ತಿತ್ತು, ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮದುವೆನೂ ಆಯಿತು, ಮಗುನೂ ಆಯಿತು, ನಿನಗೂ ಹಂಗೆ ಆಯ್ತದೆ ಬಿಡು. ಆಮೇಲೆ ಇವು ಮಕ್ಕಳು ಹುಟ್ಟೋರ್ಗೂ ಇದೇ ಕತೆ ಹೇಳ್ಕೊಂಡು ಹೋಗ್ತಾರೆ. ಹೌದು. ಇಲ್ಲಿ ವಿಚಾರ ಇಷ್ಟೇ, ಪ್ರಥಮ ಋತು, ಪ್ರಥಮದಲ್ಲಿ ಆಗುವ ಋತು ಹೆಣ್ಣಿಗೆ ಯಾರೇ ಆಗಲಿ, ಬೆನ್ನು ಸೊಂಟ ಯಾವುದೇ ಕಾರಣಕ್ಕೂ ನೋವು ಬರ್ತಕ್ಕಂಥ ವಿಚಾರದಲ್ಲಿದ್ದರೆ ಅವರು ಅರ್ಧ ಆಯಸ್ಸಲ್ಲಿದ್ದಾರೆ ಅಂತ ಅರ್ಥ. ಯಾವುದೇ ಆಗಲಿ ಸಮಸ್ಯೆ ಬರಬಾರ್ದು. ಪ್ರಥಮ ಋತುವಿನಲ್ಲಿ ಆದಂತಹ ಸಮಸ್ಯೆಗಳು, ಪ್ರತಿ ತಿಂಗಳಾಗ್ತಕ್ಕಂತಹ ಮಾಸಿಕ ಅಂತ ಏನು ಹೇಳ್ತೀವಿ, ಎಷ್ಟು ಜನಕ್ಕೆ ಎಷ್ಟು ಹಿಂಸೆ ಪಡ್ತಾರಮ್ಮ. ಹೌದು ಗುರುಗಳೇ, ತುಂಬ. ಅದನ್ನು ಅವ್ರು ಕೇಳಿದಾಗಲೇ ವರ್ಣನೆ ಸಿಕ್ಕೋದು, ಪಾಪ ತಾಯಂದಿರಿಗೂ ಅಷ್ಟು ಗೊತ್ತಿರಲ್ಲ. ಹೌದು. ಆದರೆ ಅದು ಹಾಗೆ ಇರೋದು ಹೆಣ್ಣು ಅಂದಮೇಲೆ ಇವೆಲ್ಲ ತಡ್ಕೋಬೇಕು ಅಂದ್ಕೊಂಡು ಹೇಳಿ ಮುಚ್ಚಾಕಿ ಜೀವನನೇ ಹಾಳು ಮಾಡಿಬಿಡ್ತಾರೆ. ಈಗ ಏನೋ ಸ್ಕೂಲಲ್ಲೋ ಕಾಲೇಜಲ್ಲೋ ಸ್ವಲ್ಪ ಹೇಳ್ಕೊಟ್ರೆ ಪರವಾಗಿಲ್ಲ, ಹೇಳ್ಕೊಡ್ತಾರ ಅಲ್ಲಿ? ಇಲ್ಲ. ಮತ್ತು ಹೆಣ್ಣಿನ ಕತೆ ಏನು? ಇಲ್ಲಿ ಡ್ಯಾಮೇಜ್ ಆಯಿತು, ಪ್ರಥಮ ಋತುವಿನಲ್ಲಿ ಡ್ಯಾಮೇಜು. ಹೌದು. ಅದೇ ರೀತಿ ಎರಡನೇದು ಗರ್ಭದಾನ ಅಂತ ಬರುತ್ತೆ. ಅಂದರೆ ಫಸ್ಟ್ ನೈಟ್ ಮದುವೆ ಆದ್ಮೇಲೆ ಮಾಡ್ತಾರಲ್ಲ, ಅದನ್ನು ಗರ್ಭದಾನ. ಅಲ್ಲಿ ಈ ಆಲ್ಟ್ರೇಷನ್ ಸರಿ ಮಾಡಿಬಿಟ್ಟೆ ಗರ್ಭದಾನ ಮಾಡಬೇಕು. ಹೆಣ್ಣಿಗೆ ಯಾವುದೇ ನೋವಿಲ್ಲದೆ, ಸೊಂಟ ನೋವು, ಹೊಟ್ಟೆ ನೋವು, ಬೆನ್ನು ನೋವು, ಯಾವುದೇ ನೋವಿಲ್ಲದೆ ಪ್ರತಿ ತಿಂಗಳು ಆಗ್ತಾ ಇದ್ದಾಳೆ ಅಂದರೆ ಅವಳಿಗೆ ಮದುವೆ ಮಾಡ್ತಕ್ಕಂಥದ್ದು ಅರ್ಹತೆಯಾದ ಹೆಣ್ಣು. ಇದೆಲ್ಲ ಯಾರು ನೋಡ್ಬಿಟ್ಟು ಮಾಡ್ತಾರೆ ನಮ್ಮ? ಇಲ್ಲ ಗುರುಗಳೇ, ಮುಚ್ಚಾಕ್ಬಿಟ್ಟು ಮಾಡ್ಬಿಡ್ತಾರೆ, ಏನು ಅನುಭವ ಸಾಯಿ ಮುಡದೆ ಅಂತ. ಹೌದು ಹೌದು ಅಲ್ವಾ? ಹೌದು. ಈಗ ಅಲ್ಲಿ ರಿಪೇರಿ ಮಾಡಿ ಗರ್ಭದಾನ ಮಾಡಬೇಕು, ಆಗಲಿಲ್ಲ, ಹೆಂಗೋ ಅರ್ಜೆಂಟ್ ಮಾಡಿಬಿಟ್ರು. ನೆಕ್ಸ್ಟ್ ಯಾವುದು ಬರುತ್ತೆ? ಗರ್ಭಧಾರಣೆ. ಮಗು ಅಂತ ಇನ್ನು ಅಪ್ಲಿಕೇಶನ್ ಹಾಕ್ಬಿಡ್ತಾರಲ್ಲ, ವರ್ಷದೊಳಗಡೆ ಒಂದು ಮಗು ಮಾಡ್ಕೊಂಬಿಡಿ, ಜನ ಅಕ್ಕಪಕ್ಕತಾರೆ ಅನ್ಕೋತಾರೆ. ಅಂದರೆ ಇವ್ರು ಮಗು ಮಾಡ್ಕೊಳ್ಳೋದು ಅಕ್ಕಪಕ್ಕದವ್ರಿಗೋಸ್ಕರನೇ. ಹೌದೌದು, ಹಂಗೆ ತಾನೆ ಹೇಳೋದು? ಹೌದು ಗುರುಗಳೇ. ಇವ್ರಿಗೆ ತುಂಬ ಕ್ರೇಜ್ ಅಂದರೆ ಪಕ್ಕದವ್ರಿಗೆ ಜಾಸ್ತಿ ಕ್ರೇಜು. ಹೌದು. ಸೊ ಈ ಗರ್ಭಧಾರಣೆಯ ಸಂದರ್ಭದಲ್ಲಿ ನೆಮ್ಮದಿಯಾಗಿ, ಖುಷಿಯಾಗಿ, ಆರೋಗ್ಯದಾಯಕವಾಗಿ, ನಗುತ್ತಾ ನಲಿ ಅಂತ ಇರಬೇಕು. ಗರ್ಭಧಾರಣೆ ಆದಾಗ ಯಾವಾಗಲೂ ಗರ್ಭವತಿ ಆದವಳು ನಗುತ್ತಾ ಇರಬೇಕು. ತುಂಬಾ ಸ್ವೀಟ್ ಆಗಿರೋ ಮಾತೇ ಆಡಬೇಕು. ಹೌದು. ತಾಳ್ಮೆಯಿಂದ ಮಾತಾಡಬೇಕು. ಇಲ್ಲಿ ಎಷ್ಟು ಜನನ ಕೇಳೋ, ಅಯ್ಯೋ ಅವಳು ಉಸಿರಾಟನೇ ಒಂಥರ, ಕೇಳಿಸ್ಕೊಳಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ, ಭಯ, ಏನಮ್ಮ? ಹೌದು ಗುರುಗಳೇ. ಇಲ್ಲಿ ಪೂರ್ಣವಾಗಿ ಮೂರೂ ಭಾಗದಲ್ಲೂ ಏಟು. ಇನ್ನು ಒಳ್ಳೆ ಮಗು, ದೋಷ ಇಲ್ಲದ ಮಗು ಎಲ್ಲಿ ಹುಟ್ಟುತ್ತೆ? ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಈ ಮೂರೂ ಜಾಗದಲ್ಲಿ ಹೆಣ್ಣು ಮಕ್ಕಳ ತಲೆ ಮೇಲೆ ಕಲ್ಲು ಹಾಕಾಗೋಗಿದೆ. ಇವತ್ತೊಂದಲ್ಲ, ಇದು ತಲಾಂತರದಿಂದನೂ ಕೂಡ ಹಿಂಗೆ ಮಾಡ್ಕೊಂಡು ಬಂದಿರೋದು. ಇನ್ನು ಒಳ್ಳೆ ಮಕ್ಕಳು ಎಲ್ಲಿಂದ ಹುಡ್ತಾರೆ? ಹೌದು. ಇದ್ರ ಬಗ್ಗೆ ಯಾವಾಗಲೂ ಮಾಹಿತಿ ತಿಳ್ಕೊಂಡು ಹೆಣ್ಣು ಮಕ್ಕಳನ್ನ ಯಾಕೆ ರೆಡಿ ಮಾಡಬಾರ್ದು? ಸ್ಕೂಲಿಗೆ ಕಳಿಸ್ತೀರಾ, ಕಾಲೇಜಿಗೆ ಕಳಿಸ್ತೀರಾ, BSc MSc ಮಾಡಿಸ್ತೀರಾ, ಮಗುವಿನ ಆರೋಗ್ಯದಲ್ಲಿ MSc ಮಾಡಿಸಿಲ್ಲ, ಮಗುವಿನ ಆರೋಗ್ಯದಲ್ಲಿ SSLC ಮಾಡಿಸಿಲ್ಲ ಅಂದ ಮೇಲೆ ತಂದೆ ತಾಯಿ ಅನ್ನಿಸ್ಕೊಳ್ಳೋಕ್ಕೆ ನಿಮಗೆ ಎಷ್ಟು ಮಟ್ಟಕ್ಕೆ ಪ್ರಾಧಾನ್ಯತೆ ಇದೆ? ಇನ್ನು ಓದಿಸುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಜೀವನದಲ್ಲಿ ಎಂತೆಂಥದ್ದೋ ತರ್ತಾರೆ ಸಬ್ಜೆಕ್ಟ್ಗಳನ್ನ. ಹೆಣ್ಣು ಮಕ್ಕಳಿಗೋಸ್ಕರವಾಗಿ, ಗಂಡು ಮಕ್ಕಳಿಗೆ ಬೇಡ, ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಯಾವುದಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಕ್ಕಂಥ ಒಂದು ಸೆಕ್ಷನ್ ಇದೆಯಾ? ಇಲ್ಲ ಗುರುಗಳೇ. ಅಂದ ಮೇಲೆ ನಾವು ಎಷ್ಟು ಚೆನ್ನಾಗಿ ಬದುಕ್ಬೋದು ಯೋಚನೆ ಮಾಡಿ. ಇಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಬೇರೆಯವರಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ನಕ್ಷತ್ರ ಚೆನ್ನಾಗಿಲ್ಲ, ಒಂದು ಶಾಂತಿ. ಹೌದು. ವಾರ ಚೆನ್ನಾಗಿಲ್ಲ, ಒಂದು ಶಾಂತಿ. ನಿನ್ನ ಕೆಲಸ ಆಗ್ತಾ ಇಲ್ಲ, ಒಂದು ಶಾಂತಿ. ಹೌದು. ಬಿಸ್ನೆಸ್. ಸೊ ಈ ಬಿಸ್ನೆಸ್ಗೆ ಅನುಕೂಲ ಮಾಡ್ತಾ ಇರ್ತಕ್ಕಂತಹ ಜನಗಳು ನೀವೇ ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಅವ್ರು ಮಾಡ್ತಾವ್ರ, ನೀವು ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಒಳ್ಳೇದಾಗಲಿಲ್ಲ ಅಂತ ಅವ್ರು ಬೈತೀರಾ, ಅವ್ರು ಮಾಡಿದ್ದು ಸರಿ ಇಲ್ಲ, ಕಾಸು ಕಿತ್ಕೊಂಡ್ಬಿಟ್ರು ಅಂತ. ಅವ್ರು ಕಿತ್ಕೊಳ್ಳೋಕೆ ಬಂದಿರಲ್ಲ, ನೀವೇ ತೊಗೊಂಡೋಗಿ ಕೊಟ್ಟಿದ್ದು. ಅವ್ರು ಜೇಬ ಕೈ ಹಾಕಿದ್ರೆ ನಮ್ಮ? ಇಲ್ಲ ಗುರುಗಳೇ. ಅವ್ರು ನಿಮ್ಮ ಮನೆಗೆ ಬಂದಿದ್ರಾ? ಇಲ್ಲ. ನೀವೇ ಹೋಗಿ ಕೊಟ್ಬಿಟ್ಟು ಕಿತ್ಕೊಂಡ್ಬಿಟ್ರು ಅಂದ್ರೆ ಹೆಂಗರ್ಥ? ಅದಕ್ಕೋಸ್ಕರವಾಗಿ ನೀನು ಒಂದು ಕೆಲಸ ಮಾಡು,
ಯಾವ ಕಾರಣಕ್ಕೂ ಒಂದಂತೂ ತಿಳ್ಕೋಬೇಕು, ಇದು ನಿನಗೆ ಅಲ್ಲ, ಪ್ರತಿ ತಿಂಗಳು ಆಗ್ತಕ್ಕಂಥವ್ರಿಗೆ ಬೆನ್ನು, ಸೊಂಟ, ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ನಿಮ್ಮ ದೇಹದಲ್ಲಿ ನಿನ್ನ ವಯಸ್ಸಿಗೆ ತಕ್ಕಂತೆ ಶಕ್ತಿ ಇಲ್ಲ. ಅಮ್ಮ ಅರ್ಥ ಆಯ್ತಾ? ಆ ಗುರುಗಳೇ ಅರ್ಥ ಆಯ್ತು. ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊ. ಶಕ್ತಿ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ, ಆ ಟೈಮ್ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಬೇಗ ಏಳಬೇಕು ಅನ್ಸುತ್ತೆ, ಆ ಟೈಮ್ಗೆ ಹೇಳೋಕ್ಕಾಗಲ್ಲ. ಹೌದಾ ಅಲ್ವಾ? ಹೌದು ಗುರುಗಳೇ. ಇದು ಶಕ್ತಿ. ಬರುತ್ತೆ. ಅದೇ ಹೇಳೋದು, ಇದು ಶಕ್ತಿ ಇಲ್ಲದ ಕಾರಣವಾಗಿ ಸುಮ್ಮನೆ ಕೂತಿರೋದು, ಯೋಚನೆ ಮಾಡ್ತಾ ಇರೋದು, ತನ್ನಷ್ಟು ತಾನೇ ಹೇಳೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಹೆಣ್ಣಿಗೆ ನಡೀತಾನೇ ಇರುತ್ತೆ. ದೇಹದಲ್ಲಿ ಶಕ್ತಿ ಇಲ್ಲದ ಕಾರಣ ಈ ಸಮಸ್ಯೆಯನ್ನು ಪ್ರತಿ ಹೆಣ್ಣು ಅನುಭವಿಸಿದ್ರೆ, ಇವಳು ಓದೋದಂತೂ ಸರಿ, ಮತ್ತೆ ಯಾವತ್ತಲ್ಲ ಯಾವತ್ತು ಮದುವೆ ಆಗಲೇಬೇಕು, ಮಗು ಆಗಲೇಬೇಕು. ಹೆಂಗೆ ತಗೊಳ್ಳೋದು, ಎಂಥ ಮಗು ತಗೊಳ್ಳೋದು? ಅದಕ್ಕೆ ನೀನು ಫಸ್ಟು ರೋಹಿಣಿ ನಕ್ಷತ್ರಕ್ಕೆ ಏನಕ್ಕೆ ಕೊಟ್ಟಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಿನಗೆಲ್ಲದಕ್ಕೂ ಉತ್ತರ ಸಿಗುತ್ತೆ. ನಿಮ್ಮ ತಂದೆ ತಾಯಿಗೆ ಮೊದಲು ತಿಳಿಸಿ, ನಾನು ಹುಟ್ಟಿರೋದ್ರ ಬಗ್ಗೆ ತಿಳ್ಕೊಬೇಕು, ನಡೀರಿ ಹೋಗೋಣ ಅಂತ ಪ್ರಯತ್ನವನ್ನು ಮಾಡು. ನಿನಗೆ ಸತ್ಯ ಗೊತ್ತಾಗತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಬೆಂಗಳೂರಿಂದ ನೇಹಾ ಅಂತೇಳಿ. ನೇಹಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮ್ಯಾಮ್. ತಮ್ಮ ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ, ಕರ್ಕಟ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ, ಹರಿಗೋಮ್ ಗುರುಗಳೇ. ನಾರಾಯಣ, ಹೇಳಮ್ಮ, ಎಷ್ಟು ವಯಸ್ಸು ನಿಮಗೆ? 18. ಏನು ಮಾಡ್ತಿದ್ಯಾ? ಡಿಗ್ರಿ ಫಸ್ಟ್ ಇಯರ್ ಓದ್ತಿದ್ದೀನಿ. ಈಗ ಏನಕ್ಕೆ ಕರೆ ಮಾಡಿದೆ? ಅಂದರೆ ನಾನು ಅಕ್ಕ ಒಂದೇ ನಕ್ಷತ್ರ ಮತ್ತು ರಾಶಿಯಲ್ಲಿದ್ದೀವಿ. ಅಪ್ಪ ಅಮ್ಮಂಗೆ ಒಂದೊಂದು ಥರ ಸಮಸ್ಯೆ ಆಗುತ್ತೆ, ಮತ್ತು ನೆಮ್ಮದಿ ಇಲ್ಲ, ಯಾಕೆ ಅಂತ. ಇಬ್ಬರು ಒಂದೇ ನಕ್ಷತ್ರ? ಹೌದು ಗುರುಗಳೇ. ಇದು ನಿಮಗೆ ಗೊತ್ತಾಗ್ಲಿಲ್ವಾ? ಈಗ ಗೊತ್ತಾಯ್ತಾ? ಏನು ಕಾರಣ? ಈಗ ಗೊತ್ತಾಯ್ತು ಗುರುಗಳೇ. ಅಂದರೆ ಇದೆಲ್ಲ ನಂಬಿಕೆ ಇಲ್ವಾ ನಿಮಗೆ ಮೊದಲು? ಅಷ್ಟಿದ್ದಿಲ್ಲ ಗುರುಗಳೇ. ಈ ಕಾರ್ಯಕ್ರಮ ನೋಡಿದ್ಮೇಲೆ ನಂಬಿಕೆ ಬಂತಾ? ಹೌದು ಗುರುಗಳೇ. ತಿಳ್ಕೋಬೇಕು ಅನ್ನಿಸ್ತಾ? ಹೌದು. ಹಾಗಿದ್ದ ಮೇಲೆ ನೀನು ಒಂದನ್ನು ಯೋಚನೆ ಮಾಡು. ನಮ್ಮ ದೇಶದ ಕತೆ, ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅದರ ಸತ್ಯ ತಿಳ್ಕೊಳ್ಳದೆ ಬದುಕ್ತಾ ಇದ್ದೀವಿ ಅಂದರೆ ಸರಿ ಅಂತೀಯನಮ್ಮ ನೀನು? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ಅಪ್ಪ ಅಮ್ಮನ ತಪ್ಪ, ಶಾಸ್ತ್ರ ಹೇಳೋರ ತಪ್ಪ, ದೇವ್ರ ತಪ್ಪ? ಯಾರದ್ದು ತಪ್ಪು? ಅಪ್ಪ ಅಮ್ಮಂದು. ಈಗ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರು ಒಪ್ಕೋತಾರ? ಇದನ್ನು ನೀವು ತಪ್ಪು ಮಾಡಿದ್ರಿ, ನಾನು ಮಾಡ್ಕೊಂಡಿದ್ದು, ಮಕ್ಕಳು ಪಡ್ಕೊಂಡಿದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಒಪ್ಕೋತಾರ ನಿಮ್ಮ ಅಪ್ಪ ಅಮ್ಮ? ಒಪ್ಕೊಂತಾರೆ ಗುರುಗಳೇ. ಓಕೆ, ಮಾತಾಡಿದ್ಯಾ ನೀನು? ಯಾಕೆ ಈ ಥರ ಎಲ್ಲ ವಿಷಯ ಎಲ್ಲ ನಾ ಮುಚ್ಚಿಟ್ರಿ, ತಿಳ್ಕೊಳಕ್ಕೆ ಯಾಕಾಗಲಿಲ್ಲ ಅಂತ ಕೇಳಿದ್ಯಾ ಅಪ್ಪ ಅಮ್ಮನ? ಇಲ್ಲ ಗುರುಗಳೇ. ಓಕೆ, ಒಂದು ಸಲ ಕೇಳು. ಎರಡನೇ ವಿಷಯ, ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? 10 ವರ್ಷದ್ದು. ಯಾರು ಕಟ್ಸಿದ್ದು? ಅಪ್ಪ ಅಮ್ಮನೇ. ಅಪ್ಪ ಏನು ಕೆಲಸ ಮಾಡ್ತಾರೆ? ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಎಷ್ಟು ವರ್ಷದಿಂದ? ಸುಮಾರು ಚಿಕ್ಕ ವಯಸ್ಸಿಂದಾನೆ ಗುರುಗಳೇ. ಪರವಾಗಿಲ್ವಾ? ನಿನ್ನ ಪ್ರಕಾರ ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ, ನೆಮ್ಮದಿ ಆಗಿದ್ದಾರೆ, ಆರೋಗ್ಯ ಆಗಿದ್ದಾರೆ ಅನ್ಸುತ್ತಾ? ಹೌದು ಗುರುಗಳೇ. ಓಕೆ, ನೆಮ್ಮದಿ ಆಗಿದ್ದಾರೆ ಅನ್ಸುತ್ತಾ? ಇಲ್ಲ ಗುರುಗಳೇ, ನೆಮ್ಮದಿ ಇಲ್ಲ. ಈಗ ನೆಮ್ಮದಿ ಬೇಕು ಅಂತ್ಯಾ ಬೇಡ ಅಂತ್ಯಾ? ಬೇಕು ಗುರುಗಳೇ. ಮತ್ತು ನಿಮ್ಮಪ್ಪನ ಕೇಳು, ಎಲ್ಲ ಮಾಡ್ತೀರಪ್ಪ, ಚೆನ್ನಾಗಿದ್ದೀರಾ, 4 ಜನಕ್ಕೆ ನೋಡಿದಾಗ ಚೆನ್ನಾಗಿದ್ದೀರಾ, ನೆಮ್ಮದಿ ಇಲ್ವಲ್ಲ, ನಮಗೂ ನೆಮ್ಮದಿ ಇಲ್ವಲ್ಲ, ಕಾರಣ ಯಾಕೆ ಕೇಳಿಲ್ಲ ನೀನು? ಕೇಳಬೇಕಾ ಬೇಡವಾ? ಕೇಳ್ತೀನಿ ಗುರುಗಳೇ. ಓಕೆ, ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ? ಉತ್ತರ ದಕ್ಷಿಣ ಜಾಸ್ತಿ ಇದೆ. ಎಷ್ಟಡಿ ಅಂದಾಜು ಗೊತ್ತಾ ಏನಾರು? ಗೊತ್ತಿಲ್ಲ ಗುರುಗಳೇ. ಓಕೆ, ಎಷ್ಟು 10 ವರ್ಷ ಆಯ್ತಾ? ಹೌದು ಗುರುಗಳೇ. ರಸ್ತೆ ಯಾವುದು? ಪೂರ್ವಕ್ಕೆ ರಸ್ತೆ. ಮನೆ ಸುತ್ತ ಜಾಗ ಇದೆಯಾ? ಇದೆ ಗುರುಗಳೇ. ಕಾಂಪೌಂಡ್ ಹಾಕಿದ್ದೀರಾ? ಇಲ್ಲ. ಯಾಕೆ? ಅಂದ್ರೆ ಒಂದ್ ಕಡೆ ಮಾತ್ರ, ನಮ್ ಎಡಗಡೆ ಮಾತ್ರ ಹಾಕಿದೀವಿ, ಬಾಗಿಲ ಪಕ್ಕದಲ್ಲಿ. ಎಡಗಡೆ ಅಂದ್ರೆ ಯಾವ ದಿಕ್ಕು? ದಿಕ್ಕೊತ್ತೇನಮ್ಮ? ದಕ್ಷಿಣಕ್ಕೆ ಹಾಕಿದ್ದೀರಾ? ಓಕೆ, ಈಗ ನಿಮ್ಮ ಮನೆಯಲ್ಲಿ ತುಂಬ ಬೇಜಾರು, ಕೋಪ ಯಾರಿಗೆ? ಅಮ್ಮಗೆ. ನಿಮ್ಮಿಬ್ಬರಿಗೆ? ನನ್ಗಷ್ಟಿಲ್ಲ ಗುರುಗಳೇ. ನಿಮ್ಮ ಅಕ್ಕನಿಗೆ? ಇಲ್ಲ. ಓಕೆ, ಗಂಟ್ಲಲ್ಲಿ ಕುತ್ತಿಗೆ ಭಾಗದಲ್ಲಿ ಶೀತ ಆಗ್ತಕ್ಕಂಥದ್ದು ಇಬ್ಬರಲ್ಲಿ ಯಾರಿಗೆ? ಶೀತ ಗಂಟ್ಲಲ್ಲಿ ಶೀತ ಆಗೋದು, ಸ್ವಲ್ಪ ಕಫ ಥರ ಕಟ್ಕೊಳ್ಳೋದು, ಅಥವಾ ನೋವು ಬರೋದು ಯಾರಿಗನ್ಸುತ್ತೆ? ನನಗೊಂದು
2 ಮಂತಿಂದ ಕಫ ಕಟ್ಟೋ ಥರ ಆಗ್ತಿದೆ ಗುರುಗಳೇ. ಇದು ಹಿಂಗೆ ಇರಬಹುದಾ? ಅರ್ಥ. ಇನ್ನೊಂದು ಆಶ್ಚರ್ಯ ಆಯಿತು ನನಗೆ ಬೆಳಗ್ಗೆ ನ್ಯೂಸ್ ಪೇಪರ್ ನೋಡ್ಬಿಟ್ಟು. ಈ ರೋಗಗಳಿಗೂ ದಿನಾಚರಣೆ ಮಾಡ್ತಾವ್ರೆ. ಸತ್ತೋರಿಗೇನೋ ಕನಕ ಜಯಂತಿ ಮಾಡ್ತಾರೆ, ಮಹಾತ್ಮ ಗಾಂಧಿ ಮಾಡ್ತಾರೆ, ಓಕೆ. ಹೌದು. ಆಮೇಲೆ ಲವರ್ಸ್ ಡೇನೂ ಮಾಡ್ತಾರೆ, ಏನೋ ಮಾಡ್ಕೊಳ್ಳಿ. ಹೌದು. ಇದಕ್ಕೂ ಕೂಡ ಅಸ್ತಮಾ ದಿನ ಅಂತ ಪೇಪರಲ್ಲಿ ನೋಡ್ಬಿಟ್ಟು ನನಗೆ ನಗು ಬಂತು. ಇನ್ನೇನೇನಕ್ಕೆಲ್ಲ ಇಡ್ತಾರೆ ಅಂತ. ನಾಯಿಗಳಿಗೂ ಇನ್ನು ಸ್ವಲ್ಪ ದಿನ ಇಡಬಹುದೇನೋ ಅಂತ ಅನ್ಕೋತೀನಿ. ಏನು ಹೇಳ್ತೀಯಮ್ಮ? ಇಡ್ಬೋದು ಗುರುಗಳೇ. ಯಾಕೆಂದರೆ ಪುರ್ಸತ್ತು ಏನು ಗೊತ್ತಾಗ್ತಾ ಇಲ್ಲ, ಏನೋ ಒಂದು ಹೇಳ್ಕೊಂಡು ಕಾಲ ಕಳೆದ್ಬಿಡೋಣ ಅಂತ. ಈಗ ಅನ್ನನಾಳ ಅಂತ ಹೇಳ್ತಾರೆ. ಅಮ್ಮ ಗೊತ್ತಾಯ್ತಾ ನಿಂಗೆ? ಗೊತ್ತಾಯ್ತು ಗುರುಗಳೇ. ಊಟ ಮಾಡುವಾಗ ಮದ್ಯ ನೀರು ಕುಡಿತಕ್ಕಂಥದ್ದು ನಿನಗೆ ಅರ್ಥ ಆಗಿದೆಯಾ? ಆಗಿದೆ. ಮದ್ಯ ನೀರು ಕುಡಿಯೋದು ನೀನಾ ನಿಮ್ಮ ಅಕ್ಕನ? ನಾನೇ. ಸರಿನಾ ಇದು ನೀರು ಕುಡಿಯೋದು? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಗುರುಗಳೇ. ಇಲ್ಲ ಅಂದರೆ ಒಳಗಡೆ ಅನ್ನ ಇಳಿಯಲ್ಲ ಕೆಳಗಡೆ. ಇದು ಅನ್ನನಾಳ ವಾಯುನಾಳ ಎರಡು ಪಕ್ಕ ಪಕ್ಕನೇ ಇರೋದು ನಮ್ಮ ಕುತ್ತಿಗೆ ಭಾಗದಲ್ಲಿ, ಹೌದಾ? ಈಗ ಪದೇ ಪದೇ ನೀರು ಕುಡಿತಾ ಇದ್ದೀವಿ ಅಂದರೆ ಜಠರದಲ್ಲಿ ಗ್ಯಾಸ್ಟ್ರಿಕ್, ಇದು ಭಾರಿ ಡೇಂಜರ್. ಇದನ್ನು ಸರಿ ಮಾಡೋಕ್ಕೆ ತುಂಬ ಕಷ್ಟ. ಜಠರಾಗ್ನಿ ಅಂತ ಹೇಳ್ತೀವಿ. ಜಠರದಲ್ಲೇ ಗ್ಯಾಸ್ಟ್ರಿಕ್ ಬರುತ್ತೆ. ಈ ರೀತಿ ಪದೇ ಪದೇ ಮೇಲೆ ಹಾಕ್ಕೊಳ್ಳೋದು, ನೀರು ಕುಡಿಯೋದು. ಮಕ್ಕಳಿಗೂ ಕೆಲವರು ಮಾಡ್ತಾರೆ. ಹೌದು, ಮಾಡ್ತಾರೆ. ಬಾಯಿಗೆ ಹಾಕೋದು, ನೀರು ಕುಡಿಸೋದು, ಆಯಿತಾ? ಮಕ್ಕಳಿಗೆ ಮೊದಲೇ ಗ್ಯಾಸ್ಟ್ರಿಕ್ ಮಾಡಿಟ್ಬಿಡ್ತಾರೆ. ಹಾಗೆ ಈ ಹುಡುಗಿ ಓದ್ತಾ ಇರ್ತಕ್ಕಂಥದ್ದು, ಓದಿಸ್ತಾ ಇರ್ತಕ್ಕಂಥದ್ದು, ಇವ್ರ ತಂದೆ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಸರಿನೇ. ಆದರೆ ಪದೇ ಪದೇ ನೀರು ಕುಡಿತಕ್ಕಂಥದ್ದು ಮಕ್ಕಳ ಆರೋಗ್ಯ ಏನಾಗಿದೆ ಅಂತ ತಿಳ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ. ತಪ್ಪಲ್ವಾ? ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿದರೆ ಶ್ರೀಮಂತಿಕೆಯನ್ನು ಅನುಭವಿಸುವುದು ಸತ್ಯ. ಆದರೆ ಅದರಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಕುಟುಂಬಕ್ಕೆ ಸಿಗಲಿಕ್ಕಿಲ್ಲ, ಯಾರಿಗೂ ಸಿಗಲಿಕ್ಕಿಲ್ಲ. ಭಯದಲ್ಲೇ ಬದುಕಬೇಕು. ಯಾಕೆ ಅಂದರೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ಈಗ ಪಾಯ ತೆಗೆಯುವಾಗ ಇನ್ನೊಂದು ಏನೋ ಮಾಡುವಾಗ ಹಾವುಗಳಿಗೂ ಅದಕ್ಕೂ ಇದಕ್ಕೂ ತೊಂದರೆ ಆಗಿರುತ್ತೆ. ಈಗ ಇವರ ತಂದೆ ಅದನ್ನೇ ವೃತ್ತಿ ಮಾಡೋ ದೆಸೆಯಿಂದ ಇವ್ರ ಹೊಟ್ಟೆಯಲ್ಲಿ ಒಂದು ಮಗು ಬಂತು. ಇವರು ಎಚ್ಚರಿಕೆ ತಗೊಳ್ಳಿಲ್ಲ. ಅಯ್ಯೋ ಬಿಡ್ರಿ ಅದೇನು ಏನಾಗತ್ತೆ. ಯಾಕೆಂದರೆ ಶ್ರೀಮಂತಿಕೆಯಲ್ಲಿ ಇವೆಲ್ಲ ವರ್ಕೌಟ್ ಆಗಲ್ಲ. ಹಣ ಇದೆಯಲ್ವಾ, ನಮ್ಗೇನು ಕಡಿಮೆ ಆಗಿದೆ, ಅದೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ಸುಮಾರು ಜನ ಮುಂದೆ ಹೋಗ್ಬಿಡ್ತಾರೆ. ಹಾಗಾಗಿ ಒಂದು ಮಗು ಒಂದು ನಕ್ಷತ್ರಕ್ಕೆ ಬಂತು ಅಂದರೆ ಅದನ್ನು ತಿಳ್ಕೊಳ್ಳದೆ ಇದ್ದರೆ ಇನ್ನೊಂದು ನಕ್ಷತ್ರ, ಅದೇ ನಕ್ಷತ್ರಕ್ಕೆ ಇನ್ನೊಂದು ಮಗು ಬರುತ್ತೆ. ಇದು ಭಗವಂತ ಕಳಿಸ್ತಾ ಇರೋ ಸಂದೇಶ. ಇದು ಎಚ್ಚರಿಕೆ ತಗೊಳ್ಳೋ ಮೂರ್ಖ ಅಂತ ಇಲ್ಲ ನಮ್ಮಲ್ಲಿ. ಆಮೇಲೆ ಪಾಪ ಈ ಮಕ್ಕಳು ಕೇಳ್ತವೆ, ಇಬ್ಬರು ಒಂದೇ ನಕ್ಷತ್ರಕ್ಕೆ ಏನಕ್ಕೆ ಬಂದೋ? ಒಂದು ಅಪ್ಲಿಕೇಶನ್ನು ಇದರಿಂದ ಕೋರ್ಟಿಂದ ಏನೋ ಒಂದು ರಿಪೋರ್ಟ್ ಕಳಿಸ್ತಾರೆ, ನೀವು ಬನ್ನಿ ಅಟೆಂಡ್ ಆಗಿ ಅಂತ. ಹೋಗಲಿ, ನಾನು ಅರೆಸ್ಟ್ ಮಾಡಿ ಓಡ ಎತ್ಕೊಂಡು ಹೋಗ್ತಾರೆ. ಹಾಗೆ ಭಗವಂತನೂ ಕೂಡ ನಮಗೆ ಕೊಡ್ತಾ ಇರ್ತಾನೆ ಮಕ್ಕಳ ಮೂಲಕವಾಗಿ ಸಂದೇಶ. ಹೆಣ್ಣು ಹುಟ್ಟಿದ್ಲಿ ಗಂಡು ಹುಟ್ಟಲಿ, ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಿಳ್ಕೊಳ್ಳಿ, ನಿಮ್ಮ ವಂಶ ಏನಾಗಿದೆ ತಿಳ್ಕೊಳ್ಳಿ, ನಿಮ್ಮ ಕುಟುಂಬ ಮುಂದೆ ಏನಾಗುತ್ತೆ ತಿಳ್ಕೊಳ್ಳಿ, ಮಗುವಿನ ದೇಹ ಸ್ಥಿತಿ ಏನಾಗಿದೆ ತಿಳ್ಕೊಳ್ಳಿ. ಈ ಸಂದೇಶ ಮಗು ತಗೊಂಡು ಬಂದಿದೆ, ನಮ್ಮ ಸಂದೇಶ ಕೊಡಕ್ಕೆ ಮಗು ಹುಟ್ಟಿದೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳೋ ಪಂಡಿತರುಗಳಿಗಂತೂ ಇದು ಗೊತ್ತೇ ಇಲ್ಲ. ಅಂದ ಮೇಲೆ ನಾವು ಬದುಕೋದು ಹೇಗೆ? ಅಮ್ಮ ನಿಂಗೆ ಅರ್ಥ ಆಯ್ತಾ? ಮೊದಲು ನಿಮ್ಮ ತಂದೆಗೆ ಹೇಳ್ಬಿಟ್ಟು, ನೋಡಿ ನಾವು ಒಂದೇ ನಕ್ಷತ್ರ 2 ಮಕ್ಕಳು ಹುಟ್ಟುವುದಕ್ಕೆ ಕಾರಣವನ್ನು ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊ. ಅದರಲ್ಲಿ ನಿನ್ನ ಆರೋಗ್ಯ, ನಿಮ್ಮ ಅಕ್ಕಂದು, ನಿಮ್ಮ ಮದುವೆದು, ನಿಮ್ಮ ಕೆಲಸದ್ದು, ನಿಮ್ಮ ವಿದ್ಯೆದು ಪ್ರತಿಯೊಂದು ಸಿಕ್ಕತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟೇ ಅನುಕೂಲ ಇದ್ದರೂ ಬೇಜಾರಲ್ಲೇ ಯೋಚನೆ ಮಾಡಿಕೊಂಡೇ ಬದುಕಬೇಕು. ಹೌದು ತಾನೆ? ಇದರಿಂದ ಹೊರಗೆ ಬರಬೇಕು ಅಂದರೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತೀರಿ, ಜಯಲಕ್ಷ್ಮಿ ಅಂತ ಹೇಳಿ. ಜಯಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ತಮ್ಮ ನಕ್ಷತ್ರ ತಿಳಿಸಿ. ಮೇಡಮ್ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಂತೆ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಯಾರು ಅಶ್ವಿನಿ? ನೀನೇನಾ? ಜಯಲಕ್ಷ್ಮಿ ನನ್ನ ಹೆಸರು, ಅಶ್ವಿನಿ ನಕ್ಷತ್ರ. ಓಕೆಮ್ಮ. ಎಷ್ಟು ವಯಸ್ಸು? ನನಗೆ ಇವಾಗ 34, 35. ಮದುವೆ ಆಯ್ತಾ? ಮದುವೆ ಆಗಿ 2 ಮಕ್ಕಳಿದ್ದಾವೆ. ಹೇಗೆ ಅನಿಸಿದೆ ಮದುವೆ ಜೀವನ? ಮದುವೆ ಜೀವನ ಪರವಾಗಿಲ್ಲ ಗುರುಜಿ. ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಓಕೆ. ಈಗ ನೀನು ಮಕ್ಕಳು ಅಂತ ಹೇಳ್ದಲ್ಲ, ಅದರ ನಕ್ಷತ್ರ ಹೇಳು. ಎರಡು ಮಕ್ಕಳದು. ಒಬ್ಬಂದು ತುಲಾ ನಕ್ಷತ್ರ. ಅಲ್ಲ, ಇದು
ಗೊತ್ತಿಲ್ಲ? ಓಕೆ ಸರ್. ಗೊತ್ತು ಅವಳದು ಭರಣಿ ನಕ್ಷತ್ರ ಹೆಣ್ಮಗಳದು, ಅವನದು ಸ್ವಾತಿ ನಕ್ಷತ್ರ. ಎಷ್ಟು ವಯಸ್ಸು ಭರಣಿ ನಕ್ಷತ್ರದ ಮಗುಗೆ? ಅವಳಿಗೆ ಇವಾಗ 14 ಗುರುಜಿ. ಓಕೆ. ಈಗ ಆ ಮಗು ಹುಟ್ಟಿದ ಮೇಲೆ ನಿಮ್ಮ ಗಂಡ ಹೆಂಡತಿ ಆರೋಗ್ಯದ ಮೇಲೆ ಎಷ್ಟು ಮಟ್ಟಕ್ಕೆ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆಯಾ? ಹಾ ಗುರುಜಿ, ಸ್ವಲ್ಪ ನನ್ನ ಆರೋಗ್ಯದ ಬಗ್ಗೆನೇ ಸ್ವಲ್ಪ ಸಮಸ್ಯೆ, ನಮ್ಮ ಮನೆಯವ್ರಿಗೂ ಇತ್ತೀಚೆಗೆ ಸ್ವಲ್ಪ ಅಷ್ಟೇ. ನಿಮ್ಮ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಲೆಕ್ಕಾಚಾರದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಹಾ ಗುರುಜಿ. ಯಾಕೆ ತಿಳ್ಕೊಂಡಿಲ್ಲ ನೀವು? ಅದ್ರ ಬಗ್ಗೆ ಕೇಳಿದ್ವಿ ನಾವು, ಇಷ್ಟೇ ಸಂಸಾರ ಇದ್ದಿದ್ದೆ ಅಂತ ಹೇಳ್ತಾರೆ ಗುರುಜಿ. ಅದೇ ನನ್ನ ಆರೋಗ್ಯದ ಬಗ್ಗೆನೇ ಸ್ವಲ್ಪ ಕೇಳಿದ್ವಿ. ಓಕೆ. ಈಗ ನಿನ್ನ ನಿದ್ದೆ ಚೆನ್ನಾಗಿ ಬರುತ್ತಾ ನಿಮಗೆ? ನಿದ್ದೆ ಪರವಾಗಿಲ್ಲ ಗುರುಜಿ, ಬರುತ್ತೆ ಸ್ವಲ್ಪ. ಒಂದೊಂದು ದಿನ ಅಷ್ಟೊಂದು ಬರಲ್ಲ ಗುರುಜಿ. ಬೆಳಗ್ಗೆ ಎಷ್ಟೊತ್ತು ಕೇಳ್ತೀಯಾ? ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ. ಓಕೆ. ನಿದ್ದೆ ಮಲ್ಕೊಂಡ ತಕ್ಷಣ ಬರುತ್ತಾ? ಹಾ ಗುರುಜಿ, ಮಲ್ಕೊಂಡ ತಕ್ಷಣ ಬರುತ್ತೆ. ಓಕೆ. ಊಟ ಮಾಡ್ತಕ್ಕಂತಹ ಒಂದು ವಿಚಾರ, ಸಮಯಕ್ಕೆ ಕರೆಕ್ಟಾಗಿ ಊಟ ಮಾಡಲ್ಲ ನೀನು. ಹಾ ಗುರುಜಿ. ಸಮಯಕ್ಕೆ ಸರಿ ಊಟ ಮಾಡ್ತಿದ್ಯಾ? ಹಾ ಗುರುಜಿ, ಊಟ ಮಾಡ್ತೀನಿ. ಸ್ವಲ್ಪ ನನಗೆ ಯಾವಾಗಾದ್ರೂ ಮೈ ಕೈ ನೋವು, ಬೆನ್ನು ನೋವು ಜಾಸ್ತಿ, ಕೈ ನೋವು ಜಾಸ್ತಿ, ತಲೆ ಸುತ್ತು ಜಾಸ್ತಿ, ಈ ತರ ಯಾವಾಗ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ನಾರ್ಮಲ್ ಅಂತ ಬರುತ್ತೆ. ನಿಮಗೆ ಸುಸ್ತು ಜಾಸ್ತಿ ಇದೆ ಅಂತ ಗೊತ್ತಾಗಿಲ್ವಾ? ಹಾ ಗುರುಜಿ, ಆಗುತ್ತೆ ಗುರುಜಿ. ಆ ಸುಸ್ತಿಂದನೇ ನಿನಗೆ ಇದೆಲ್ಲ ಬರೋದು. ಅದೇ ಗುರುಜಿ, ಏನ್ ಸಮಸ್ಯೆ ಅಂತ ನನಗೆ ಸ್ವಲ್ಪ ಹೇಳ್ಬೋದು. ಸುಸ್ತು ಅಂದಮೇಲೆ ನಿನ್ನ ಆರೋಗ್ಯ ಅಂದರೆ ನಿನ್ನ ವಯಸ್ಸಿಗೆ ತಕ್ಕಂತೆ ನಿನ್ನ ದೇಹದಲ್ಲಿ ಶಕ್ತಿ ಇಲ್ಲ. ಹಾ ಗುರುಜಿ. ಮತ್ತೆ ಏನು ಮಾಡ್ಬೇಕು ಇವಾಗ? ಅದಕ್ಕೆ ತಿಳ್ಕೊಬೇಕಲ್ವಾ? ಹಾ, ತಿಳ್ಕೋಬೇಕು ಗುರುಜಿ, ಅದಕ್ಕೆ ಫೋನ್ ಮಾಡಿದ್ದು ಗುರುಜಿ. ಸರಿಮಾ, ಕೇಳಿಸ್ಕೊ. ಊಟದ ಪ್ರಮಾಣ, ಊಟ ಮಾಡುವ ರೀತಿ ನೀತಿ ನಿನಗೆ ಗೊತ್ತಿಲ್ಲ. ಹಾ ಗುರುಜಿ. ಇದ್ರ ಕ್ರಮ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಅಶ್ವಿನಿ ನಕ್ಷತ್ರಕ್ಕೆ ನಾನು ಏನಕ್ಕೆ ಹುಟ್ಟಿದೆ ಅಂದರೆ ನಿಮ್ಮ ತಂದೆ ಮನೆಯದು ಇದರಲ್ಲಿ ವಿಚಾರ ಇದೆ. ಹಾ ಗುರುಜಿ. ಏನು ಮಾಡೋದು ನಿಮ್ಮ ತಂದೆ? ತಂದೆ ವ್ಯವಸಾಯ ಗುರುಜಿ. ಹಾಂ, ಆ ವ್ಯವಸಾಯ ಮಾಡ್ತಕ್ಕಂಥ ಜಮೀನಿನಲ್ಲಿ ಅಶ್ವಿನಿ ನಕ್ಷತ್ರದ ಗುರುತಿದೆ. ಹಾ, ಅದನ್ನು ತಿಳ್ಕೊಂಡ್ರೆ ನಿನಗೆ ನೆಮ್ಮದಿ ಬರುತ್ತೆ. ಜೊತೆಗೆ ನೀನು ಊಟದ ಕ್ರಮವನ್ನು, ನಿದ್ದೆ ಮಾಡೋದು, ಊಟ ಮಾಡೋ ಕ್ರಮವನ್ನು ತಿಳ್ಕೊ. ಒಳ್ಳೆಯದಾಗಲಿ ಗುರುಜಿ. ಇನ್ನೊಂದು ಪ್ರಶ್ನೆ, ನನ್ನ ಹೆಸರು ಜಯಲಕ್ಷ್ಮಿ ಅಂತ ಇಟ್ಬಿಟ್ಟಾರೆ, ಅಶ್ವಿನಿ ನಕ್ಷತ್ರದ್ದು ಹೆಸರು ಇಟ್ಟಿಲ್ಲ ನನಗೆ. ಯಾವ್ದು ನಂಬಬೇಕು ನಾನು? ಅಮ್ಮ, ಹೆಸರಿಡೋದು ಆಮೇಲೆ. ಮೊದಲು ಅಶ್ವಿನಿ ನಕ್ಷತ್ರಕ್ಕೆ ಹುಟ್ಟದ ಕಾರಣ ತಿಳ್ಕೊ, ಆಮೇಲೆ ಇಡೋದು ಬೇರೆ. ಹಾ ಗುರುಜಿ. ಓಕೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ರಂಗಸ್ವಾಮಿ ಅಂತ ಹೇಳಿ. ರಂಗಸ್ವಾಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕರೆ ಕಟ್ಟಾಗಿದೆ ಗುರುಗಳೇ, ಒಂದು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ವಿ. ಒಂದು ಕುಟುಂಬದಲ್ಲಿ ಐಕ್ಯತೆ ಅನ್ನೋದು ಎಷ್ಟು ಮುಖ್ಯ, ಸಪೋರ್ಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಅದನ್ನು ಮುಂದುವರಿಸಬಹುದಾ? ಇಲ್ಲಿ ನಾವು ಒಂದು ವಿಚಾರವನ್ನು ಮಾತಾಡ್ತಾ ಇದ್ವಿ. ಏನು? ಮನೆಗೆ 2 ಮುಖ್ಯ ದ್ವಾರಗಳು ಇರಲೇಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಗಂಡ ಹೆಂಡತಿನೂ ಕೂಡ ಅದಕ್ಕೆ ಅನುಸಾರವಾಗಿರಬೇಕು. ಅನುಸಾರವಾಗಿರಬೇಕು ಅಂದರೆ ಯಾವ ಅನುಸಾರ ಅದು ಅಲ್ವಾ? ಏನು ಮಾಡಬೇಕಿತ್ತು? ನಿನ್ನೆ ಕಾರ್ಯಕ್ರಮದಲ್ಲಿ 3 ದಿನದಿಂದಲೂ ಅದನ್ನೇ ಹೇಳ್ತಿದ್ದೀನಿ. ಸೂರ್ಯನನ್ನು ನಾವು ಪೂರ್ಣವಾಗಿ, ಸೂರ್ಯ ಅಂತ ಏನಿದೆ ನಮ್ಮ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ಪ್ರತ್ಯಕ್ಷ ದೇವರು, ಅದನ್ನು ಪಾಲನೆ ಮಾಡಬೇಕು. ಹೌದು. ಏನೀಗ ಪಾಲನೆ ಮಾಡಬೇಕು ಅಂದರೆ ಪೂಜೆ ಮಾಡೋದಾ, ಧ್ಯಾನ ಮಾಡೋದಾ, ನಮಸ್ಕಾರ ಮಾಡೋದಾ, ಯಾವುದದು ಅನ್ನೋದು ಪ್ರಶ್ನೆ ಬರುತ್ತೆ ಅಲ್ವಾ? ನಿನ್ನ ಪ್ರಕಾರ ಯಾವುದಿರ್ಬೋದು? ಪೂಜೆ ಮಾಡಬೇಕಿತ್ತು ಅಂತನಾ? ಏನಿರ್ಬೋದು? ಅಂದಾಜಾಗಿ ಒಂದು ಅಂದಾಜು ತಿಳ್ಕೊಳಕ್ಕೆ ಹೇಳೋಕ್ಕಾಗತ್ತಾ? ಸೂರ್ಯನನ್ನು ನಾವು ಪಾಲನೆ ಮಾಡಲೇಬೇಕು ಅಂದರೆ ಏನು ಮಾಡಬೇಕಾಗತ್ತೆ? ಹಾಗಾದ್ರೆ ಬೆಳಗ್ಗೆ ಹೊತ್ತು ಏನು ಮಾಡಬೇಕಿತ್ತು ಗಂಡ ಹೆಂಡತಿ? ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂತಹ ಒಂದು ವಿಚಾರ ಸತ್ಯವೇ ಆಗಿದೆ. ಆದರೆ ಅಲ್ಲಿ ಒಂದು ಸುಳ್ಳು ಉತ್ಪತ್ತಿ ಆಗತ್ತೆ. ಏನು ಅಂದರೆ, ಸೂರ್ಯನಿಗೆ ನಾವು ಈಗ 10:30 ಮೇಲೆ ಮದುವೆ ಮಾಡಿಸ್ಬಿಟ್ಟು ನಮಸ್ಕಾರ ಮಾಡಿಸಲ್ವಾ? ಮಾಡಿಸ್ತಾರೆ. ಹಂಗೆ ನಾನು ಎದ್ದಾಗ ಎಚ್ಚರಿಕೆ ಆದಾಗ ಮಾಡ್ತೀನಿ ಅಲ್ವಾ? ಇದಕ್ಕಿಂತ ಮುಖ್ಯವಾಗಿ ಏನೋದು ಅಂದರೆ, ಏನು ಮಾಡಬೇಕು, ಏನು ತಿಳ್ಕೊಬೇಕಿತ್ತು ಅಂದರೆ, ಇದಕ್ಕೆ ಮುಂಜಾನೆ ಮುಸ್ಸಂಜೆ ಇವೆರಡಕ್ಕೂ ಅರ್ಥ ತಿಳ್ಕೊಬೇಕು ನಾವು. ಅಂದರೆ ಸೂರ್ಯ ಉದಯ, ಸೂರ್ಯ ಅಸ್ತ, ಇದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಈ ಸಮಯವನ್ನು ಗಂಡ ಹೆಂಡತಿ ಜೊತೆಯಲ್ಲೇ ನೋಡುವಂಥ ಸಮಯ. ಅಂದರೆ
ಅಸ್ತಮ ಆಗ್ತಕ್ಕಂಥದ್ದು ಉದಯ ಆಗ್ತಕ್ಕಂಥ ಸಮಯದಲ್ಲಿ ಗಂಡ ಹೆಂಡತಿ ಜೊತೆಯಲ್ಲಿರಬೇಕು ಮನೆಯಲ್ಲಿ. ಎಷ್ಟು ಮನೇಲಿರ್ತಾರೆ? ಇರಲ್ಲ ಗುರುಗಳೇ. ಕೆಲಸ ಸ್ವಾಮಿಯೇ ಕೂತ್ಕೊಳ್ಳೋಕ್ಕಾಗತ್ತಾ? ನಾವು ಎಲ್ಲೆಲ್ಲ ಹೋಗಬೇಕು, ಸಂಪಾದನೆ ಮಾಡೋಕ್ಕೆ ಹೋಗಬೇಕು ಹೇಳ್ತಾರೆ ಅಲ್ವಾ? ಹೌದು. ಈ ಸಮಯವನ್ನು ನಾವು ಯಾಕಿದು ಬೇಕಾಗತ್ತೆ ಅಂದರೆ, ದೋಷ ಇಲ್ಲದ ಸಂತಾನವನ್ನು ಪಡೀಲಿಕ್ಕೆ ಏನೋ ಒಂದು ಪೂಜೆ ಮಾಡಿಬಿಟ್ರೆ, ಹರಕೆ ಕಟ್ಕೊಂಡ್ಬಿಟ್ರೆ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಆಗ್ಬಿಡುತ್ತೆ ಅಲ್ಲ. ಆಗಲ್ಲ ಆಗಲ್ಲ. ಇಲ್ಲಿ ಪೂಜೆಗೂ ಸಂತಾನಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಏನು ಅಂದರೆ ನಮ್ಮ ಪ್ರಜ್ಞೆ ಬೇಕಲ್ಲಿ. ಆ ಪ್ರಜ್ಞೆ ಯಾವುದು ಅಂದರೆ, ಮುಸ್ಸಂಜೆ ಮತ್ತು ಮುಂಜಾನೆಯನ್ನು ದಂಪತಿಗಳು ಸಾಯಂಕಾಲ ಪ್ರದೋಷ, ಆ ಪ್ರದೋಷಕ್ಕನುಸಾರವಾಗಿ ಗಂಡ ಹೆಂಡತಿ ಜೊತೆಲಿರಬೇಕು. ಬೆಳಿಗ್ಗೆ ಬೇಗ ಮುಂಜಾನೆಯಲ್ಲಿ ಎದ್ದಿರಬೇಕು, ಸ್ನಾನ ಮುಖೇನವಾಗಿ ಎದ್ದಿರಬೇಕು ಮುಂಜಾನೆಯಲ್ಲಿ. ಇದು ಮಾಡಿಕೊಂಡು ಒಂದು ಭಾಗ ಬಂದಾಗ, ಅಂದರೆ ಆ ಅಭ್ಯಾಸ ಬಂದಾಗ ಸಂತಾನಕ್ಕೆ ಜೊತೆಗೆ ಕುಟುಂಬಕ್ಕೂ ಅನುಕೂಲ ಆಗತ್ತೆ. ಇದು ನಾವು ಇನ್ನು ಮುಂದೆ ಕರೆ ಇದೆಯಾ? ಕರೆ ಇದೆ ಗುರುಗಳೇ. ಶಶಿಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಶಶಿಕಲಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳೋದಿತ್ರಿ ಮೇಡಮ್. ಅವರ ನಕ್ಷತ್ರ ತಿಳಿಸಿ. ನಕ್ಷತ್ರ ಕನ್ಯಾ ರಾಶಿ. ಮತ್ತೊಂದ್ಸರಿ ತಿಳಿಸಬಹುದಾ? ಹಲೋ, ನಕ್ಷತ್ರ ತಿಳಿಸಿ. ಹಲೋ, ನಮಸ್ತೆ ಗುರುಜಿ. ನಕ್ಷತ್ರ ತಿಳಿಸಿ ಮತ್ತೊಮ್ಮೆ. ಚಿತ್ತಾ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹಾ ನಮಸ್ಕಾರ ರೀ ಗುರುಜಿ. ನಾರಾಯಣ, ಹೇಳಿಮ್ಮ. ಯಾರು? ಚಿತ್ತಾ ನಕ್ಷತ್ರ ನಿಮ್ದೇನಾ? ಇಲ್ಲ ಗುರುಜಿ, ನಮ್ಮ ಮನೆಯವ್ರದ್ರಿ. ಏನಾಗಬೇಕಿತ್ತು? ಇಲ್ಲ ಗುರುಜಿ, ಅವ್ರಿಗೆ ಈಗ 67 ವರ್ಷ ರೀ, 68 ವರ್ಷ ರೀ. ಆದ್ರೂ ಅವ್ರು ಏನು ಮುಟ್ಟಿದ್ದಲ್ಲ, ಒಟ್ಟು ಅವ್ರು ಹೊಲನು ಕಳ್ಕೊಂಡ್ರಿ. ಆಮೇಲೆ ಎಲ್ಲಿ ದುಡ್ಡು ಕೊಟ್ಟಿದ್ದು ಅವ್ರು ದುಡ್ಡು ಬರಲ್ಲ ರೀ. ಆಮೇಲೆ ಈಗ ಜಾಗ ಅಂತೇಳಿ ತಗೊಂಡ್ರಿ, ಅದು ಜಾಗ ಸಹಿತ ಅವರು ಓನರ್ ಮಗ ಎಲ್ಲ ಅದು ಮಾರ್ಬಿಟ್ಟವನಂತ್ರಿ. ನಿನ್ನ ನಕ್ಷತ್ರ ಏನಮ್ಮ? ನನ್ನ ನಕ್ಷತ್ರ ನಮ್ಮ ತಂದೆಯವರು ಜಾತಕನೇ ಬರ್ಸಿಲ್ರಿ ಗುರುಜಿ. ಬರ್ಸಿಲ್ರಿ ಗುರುಜಿ. ನಕ್ಷತ್ರ ಗೊತ್ತಿಲ್ವಾ? ನಿನ್ನ ನಕ್ಷತ್ರ ಗೊತ್ತಿಲ್ವೇನಮ್ಮ? ಇಲ್ಲ ರೀ ಗುರುಜಿ. ಯಾಕಿದೆಲ್ಲ ಬೇಡವಾ? ಹಂಗಲ್ರಿ ಗುರುಜಿ, ನಮ್ಮ ತಂದೆಯವ್ರು ನಮ್ದು ಜಾತಕನೇ ಬರ್ಸಿಲ್ರಿ ಗುರುಜಿ. ಮತ್ತೆ ಮದುವೆ ಹೆಂಗ್ ಮಾಡಿದ್ರು? ಓಕೆ, ಇರ್ಲಿ. ಮಕ್ಕಳೆಷ್ಟು? ಇಬ್ರು ಮಕ್ಕಳ್ರಿ. ಅವ್ರ ನಕ್ಷತ್ರ ಹೇಳು. ಇಬ್ರು ಹೆಣ್ಮಕ್ಳು. ದೊಡ್ಡ ಮಗಳಿದ್ರಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ರೀ. ಆಮೇಲೆ ಇನ್ನೊಬ್ಳು ಮಗಳದು ಇದು ತುಲಾ ರಾಶಿ, ಸ್ವಾತಿ ನಕ್ಷತ್ರ ರೀ. ಓಕೆ. ಈಗ ವಿಶಾಖ ನಕ್ಷತ್ರ ಮಗು ವಯಸ್ಸೆಷ್ಟು? ಅವಳಿಗೆ 1987 ರೀ. ಏನು ಹೇಳೋಣ, ವಯಸ್ಸು ಹೇಳಮ್ಮ ಅಂದ್ರೆ ಇಸ್ವಿ ಹೇಳ್ತೀಯಲ್ಲ ತಾಯಿ. 38 ವರ್ಷ, 38-39 ವರ್ಷ ಇದೆ ಅವ್ರಿಗೆ ಗುರುಜಿ. ನಿನ್ನ ಮಗಳಿಗೆ 38 ವರ್ಷ? ಹೌದ್ರಿ ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಗೆ 14 ವರ್ಷ ಆಯ್ತು. ಹೇಗಿದೆ ಜೀವನ ಅವ್ರದ್ದು? ದಾಂಪತ್ಯ ಆರೋಗ್ಯ ಹೇಗಿದೆ? ಅಂದ್ರೆ ಮೊದಲು ಅಷ್ಟೇನ್ ಚಲೋ ಇದ್ದಿಲ್ರಿ ಗುರುಜಿ. ಹಾಂ, ಸ್ಟಾರ್ಟಿಂಗ್ ಮದುವೆ ಆದ್ಮೇಲೆ. ಈಗ ಮಗು ಆದ್ಮೇಲೆ ಚಲೋ ಆಗೈತ್ರಿ ಅವ್ರಿಗೆ. ಪರವಾಗಿಲ್ಲ, ನೆಮ್ಮದಿಯಾಗಿದ್ದಾರಾ? ಹಾಂ, ನೆಮ್ಮದಿ. ನಿನ್ನ ಮಗಳು ಆರೋಗ್ಯ ಚೆನ್ನಾಗಿದೆಯಾ? ಸ್ವಲ್ಪ ಆರಾಮ ಅಂದ್ರೆ ಇರಲ್ರಿ ಗುರುಜಿ. ನೆಗಡಿ ಅನ್ನು ಆ ಥರ ಆಗುತ್ರಿ. ಸ್ವಲ್ಪ ಏನಾದ್ರೂ ಜಡ್ಡಿ ಇರುತ್ತೆ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ನಿಮ್ಮ ಯಜಮಾನ್ರಿ ಚಿತ್ತಾ ನಕ್ಷತ್ರ ಅಂತ ಹೇಳ್ದೇನಮ್ಮ? ಹೌದು ಗುರುಜಿ. ಇವರು ಫಾರಿನ್ ಸಿಸ್ಟಮು. ಇವರು ಯಾರಿಗೂ ಏನೂ ಮಾಡಿಲ್ಲ, ಯಾವುದು ನಂಬಲ್ಲ. ಕರೆಕ್ಟ್ ರೀ ಗುರುಜಿ, ಕರೆಕ್ಟ್ ರೀ. ಅದಕ್ಕೆ ಹೋಯ್ತು, ಆಸ್ತಿನೂ ಹೋಗುತ್ತೆ, ಇನ್ನೊಂದು ಹೋಗುತ್ತೆ. ಯಾಕೆ ಅಂದರೆ ನಾವು ಯಾವುದು ನಂಬಿಕೆ ಇಲ್ಲ, ನಮ್ಮ ಇಷ್ಟ ಬಂದಾಗ ನಡ್ಕೊಂಡಿದ್ದೀವಿ, ಇಷ್ಟ ಬಂದಾಗ ಆಗುತ್ತೆ. ಸಿಂಪಲ್ ಅಲ್ವೇನಮ್ಮ? ಅಷ್ಟೇ, ವೆರಿ ಸಿಂಪಲ್. ನೀನೆಲ್ಲೂ ಶಾಸ್ತ್ರ ಕೇಳೋದ್ರಿಂದ ಪ್ರಯೋಜನ ಇಲ್ಲ. ಯಾವುದನ್ನು ನಂಬಿ ಇಲ್ವೋ, ಯಾವುದನ್ನು ನಂಬಲ್ವೋ, ಯಾವುದ್ರ ಅರ್ಥ ತಿಳಿದಿಲ್ವೋ, ಇದು ಜೀವನದ ಮೌಲ್ಯಗಳು. ಇವೆಲ್ಲ ಅರ್ಥ ಇಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡಿಕೊಂಡು ಆಸ್ತಿ ಹೋಯ್ತು, ಅಲ್ಲೊಂದು ಹೋಯ್ತು, ನಷ್ಟ ಆಯಿತು, ಸ್ಟೇಷನ್ಗೆ ಹೋದೆ, ಕೋರ್ಟ್ಗೆ ಹೋದೆ, ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆದೆ. ಇದೆಲ್ಲವೂ ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅಜ್ಞಾನತ್ವ. ಬದುಕಿನ ಮೌಲ್ಯಗಳನ್ನು ತಿಳಿಯದೆ ಬದುಕಕ್ಕೆ ಹೋದರೆ ಎಲ್ಲವೂ ಹೋಗುತ್ತೆ. ಇದನ್ನು ಫಸ್ಟು ನಿಮ್ಮ ಯಜಮಾನ್ರಿಗೆ ಹೇಳಿದ್ರು ತಿಳ್ಕೊಳಕ್ಕಾಗಲ್ಲ, ನಂಬಲ್ಲ. ನೀನು ಮದುವೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಅವತ್ತಿನ ಕಾಲ ಏನೋ ಮಾಡಿಬಿಟ್ರು, ನೀನು ಮಕ್ಕಳಿಗೂ ಮದುವೆ ಮಾಡಿ ಕಳಿಸ್ಬಿಟ್ಟಿದೆಯಾ ವಿಶಾಖ ನಕ್ಷತ್ರದ್ದು. ಆ ಕಾರಣದಿಂದಾಗಿ ಮಕ್ಕಳ ನಕ್ಷತ್ರಗಳನ್ನು, ಗಂಡ ಹೆಂಡತಿ ನಕ್ಷತ್ರಗಳನ್ನ ಮೊದಲು ತಿಳ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಸ್ವಲ್ಪ ದಯವಿಟ್ಟು ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ನಿಮ್ಮ ಗಂಡ ನಂಬೋದಾದರೆ, ಇಲ್ಲ ಅಂದರೆ ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ನಂಬೋದಾದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಮಂಗಳಗೌರಿ ಅಂತ ಹೇಳಿ. ಮಂಗಳಗೌರಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ನಕ್ಷತ್ರ ತಿಳಿಸಿ. ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿ.
ಆ, ನಮಸ್ತೆ ಗುರುಜಿ, ಮಗನ್ ಬಗ್ಗೆ ಕೇಳ್ಬೇಕಿತ್ತು, ಮದ್ವೆ ಬಗ್ಗೆ. ಮಗಳ ಮಗನ 27 ವರ್ಷ ಅವನಿಗೆ, ಮಗ. ಎಷ್ಟು, ಏನು ಏಜ್ ಎಷ್ಟು ಹೇಳ, ವಯಸ್ಸೆಷ್ಟು? 27 ವರ್ಷ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಓಕೆ, ಏನು ಮಾಡ್ತಿದ್ದಾನೆ? ಅವನು ರಿಯಲ್ ಎಸ್ಟೇಟ್ ಇದ್ರಲ್ಲಿ ಜಾಬ್ ಮಾಡ್ತಾನೆ ಗುರುಜಿ. ಎಷ್ಟು ವರ್ಷದಿಂದ? ಆಗ್ಲೇ ಒಂದ್ 6-7 ವರ್ಷ ಆಯ್ತು ಸರ್. ಪರವಾಗಿಲ್ವಾ? ಚೆನ್ನಾಗಿದೆಯಾ ಸಂಪಾದನೆ? ಸಂಪಾದನೆ ಚೆನ್ನಾಗಿದೆ. ಏನಾಗಬೇಕು? ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಒಂದು ಗಾಡಿ ತಗೊಳಕ್ಕೆ ಬುಕ್ ಮಾಡ್ತಾ ಇದ್ದೀನಿ. ಯಾವ ಕಲರ್ ಆಗುತ್ತೆ? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಅಮ್ಮ, ಇದೆಲ್ಲ ಹೆಸರು ಬಲಕ್ಕೆ ಗಾಡಿ ಕಲರು ನಂಬರು. ಹಲೋ, ಕಲರು ಯಾವ್ದಾಗ ಬರುತ್ತೆ? ಅಲ್ಲಮ್ಮ, ಒಂದು ನಿಮಿಷ, ಇದೆಲ್ಲ ಪ್ರಪಂಚದಲ್ಲಿ ಇದೆಯಾ? ಎಲ್ಲ ಹೇಳ್ತಾರಲ್ಲ ಗುರುಜಿ. ಅಲ್ಲ, ಅದು ಅವ್ರ ಹತ್ರನೇ ಕೇಳ್ಬೇಕು. ಶಾಸ್ತ್ರ ಒಳ್ಳೇದಾಗುತ್ತೆ. ಹಲೋ, ಶಾಸ್ತ್ರ ಕೇಳೋದ್ರೆ ಇದೆಲ್ಲ ಒಳ್ಳೆಯದಾಗಂಗಿದ್ರೆ ಪ್ರಪಂಚ ಜನ ಕಷ್ಟಪಡುವಂಗೆ ಇರಲಿಲ್ಲ. ಕಲರ್ ಯಾವುದು, ನಂಬರ್ ಯಾವುದು, ಯಾವ ಹುಡುಗಿಗೆ ಯಾವ ಹುಡುಗನ ಮದುವೆ ಮಾಡಬೇಕು, ಇದೆಲ್ಲ ನಾನು ಹೇಳಲ್ಲಮ್ಮ. ಇದೆಲ್ಲ ನಂಬೋದಾದ್ರೆ ದಯವಿಟ್ಟು ಬೇರೆ ಹತ್ರ ನೀವು ಕೇಳಬಹುದು. ಕಾರಣ ಏನಪ್ಪ ಅಂದರೆ ಇದೊಂಥರ ಮೌಢ್ಯತೆ. ಏನಮ್ಮ? ಮದುವೆ ಬಗ್ಗೆ ಇಲ್ಲಮ್ಮ, ಆಗಲ್ಲ, ಸಾಧ್ಯ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಿಮಗೆ ಇವೆಲ್ಲ ಶಾಸ್ತ್ರ ಕೇಳೋದನ್ನು ದಯವಿಟ್ಟು ಕೆಟ್ಟ ಅಭ್ಯಾಸ ಬಿಟ್ಟರೆ ಅವನಿಗೆ ಮದುವೆ ಮಾಡ್ತಕ್ಕಂಥದ್ದನ್ನು ಅವನು ಮದುವೆ ಮಾಡ್ಕೊಂಡ್ರೆ ಮಾಡ್ಬೋದೇನೋ, ನೀವು ಮದುವೆ ಮಾಡೋಕ್ಕಾಗಲ್ಲ. ಅವನು ಮದುವೆ ಮಾಡ್ಕೊಂಡ್ರೆ ಮಾಡ್ಬೋದು. ನೀವು ಮದುವೆ ಹೆಣ್ಣು ಹುಡುಕ್ತೀನಿ, ಮದುವೆ ಮಾಡ್ತೀನಿ, ಇದು ಮರ್ತುಬಿಡಿ. ಯಾಕೆ ಅಂದರೆ ನೀವು ಶಾಸ್ತ್ರ ಕೇಳೋ ಜನ. ನೀವು ಯಾವ ಕಲರ್ ಹೊಡಿಬೇಕು, ಮನೆಗೆ ಯಾವ ಬಣ್ಣ ಇರಬೇಕು, ಪ್ರತಿಯೊಂದನ್ನು ಫಾಲೋ ಅಪ್ ಮಾಡ್ತಕ್ಕಂಥ ಕ್ರಮ ಇದ್ದಾಗ ಮಾಡಿ. ನಾವು ಹುಟ್ಟರೋ ಬಗ್ಗೆನೇ ತಿಳ್ಕೊಂಡಿಲ್ಲ ಅಂದಮೇಲೆ ಏನಮ್ಮ ಬೇರೆದೆಲ್ಲ ತಗೊಂಡು ಏನಮ್ಮ ಮಾಡ್ತೀರಾ? ಯಾವ ದೇವರು ಆಗ್ಬರ್ತದೆ? ಇವೆಲ್ಲವೂ ಕೂಡ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ತಪ್ಪು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದನ್ನು ನಾನು ನಿಮಗೆ ವಿರುದ್ಧವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಕೆಟ್ಟ ಅಭ್ಯಾಸವನ್ನು ಬಿಡಲಿ. ಯಾವುದನ್ನು ನಂಬಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ತಿಳಿಬೇಕು, ಅದು ತಿಳ್ಕೊಳ್ಳಿ. ಅದು ತಿಳ್ಕೊಳ್ಳದೆ ಬಣ್ಣ ಬಂದು ಮನುಷ್ಯನ ಒಳ್ಳೇದು ಮಾಡಲ್ಲ. ಹಾಗಾದರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು, ಅನುರಾಧ ನಕ್ಷತ್ರಕ್ಕೆ ಮಗು ಹುಟ್ಟಿದ್ರೆ ಬುದ್ಧಿ ಜಾಸ್ತಿ ಇರುತ್ತೆ, ಧೈರ್ಯ ಜಾಸ್ತಿ ಇರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಏನು ಬೇಕು ಕೆಲಸ ಮಾಡ್ತಾನೆ, ಸೋಲಲ್ಲ. ಆದರೆ ನೆಮ್ಮದಿ, ಆರೋಗ್ಯ, ಊಟ ಸಮಯಕ್ಕೆ ಊಟ ಮಾಡಲ್ಲ, ಮಲಗೋ ಸಮಯಕ್ಕೆ ಮಲಗಲ್ಲ. ಹೌದು ತಾನೆ? ಹೌದು ಗುರು. ಈಗ ಮದುವೆ ಯಾಕಮ್ಮ? ಕರೆಕ್ಟ್ ಟೈಮ್ಗೆ ಮನೆಗೆ ಬರಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡಲ್ಲ, ಸಂಪಾದನೆ ಅಂತ ಇದ್ಮೇಲೆ ಮದುವೆ ಯಾಕೆ? ಸ್ವಲ್ಪ ಯೋಚನೆ ಮಾಡು. ಇದೆಲ್ಲವನ್ನು ರಿಪೇರಿ ಮಾಡ್ತಕ್ಕಂಥದ್ದೇ ಶಿಸ್ತು. ಇದನ್ನು ಸರಿ ಮಾಡಿಕೊಂಡ್ರೆ ಯಾವ ಕಲರ್ ತೊಗೊಂಡ್ರೂ ಒಳ್ಳೆಯದೇ. ಹಾಗಂತ ಪ್ರತಿಯೊಬ್ಬರು ಕಣ್ಣಲ್ಲಿ ಕಪ್ಪು ಗುಳ್ಳೆ ಇದೆ. ಏನಮ್ಮ? ಇದೆ. ಈಗ ಚೇಂಜ್ ಮಾಡೋಣ? ಆಗೋದಿಲ್ಲ ಗುರುಗಳೇ. ಅಲ್ವಾ? ತಲೆಯಲ್ಲಿ ಕಪ್ಪು ಕೂದಲಿದೆ, ಚೇಂಜ್ ಮಾಡೋಣ? ಆಗಲ್ಲ ಗುರುಗಳೇ. ಹಾಗೆ ಇವೆಲ್ಲ ಕೆಟ್ಟ ಅಭ್ಯಾಸಗಳನ್ನ ದಯವಿಟ್ಟು ಕೇಳಬೇಡಿ. ಅದಕ್ಕೆ ಅಂತ ಕೆಲವರು ಕೂತಿರ್ತಾರೆ ಅಂಗಡಿ ಹಾಕ್ಕೊಂಡು, ಅವ್ರ ಹತ್ರ ಕೇಳಬಹುದೇನೋ. ಇದೆಲ್ಲ ನಂಬಬೇಡಿ. ಒಳ್ಳೆಯದಾಗಲಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ದಂಪತಿಗಳಿಬ್ಬರು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಸೂರ್ಯನನ್ನು ಒಟ್ಟಿಗೆ ನೋಡೋದ್ರಿಂದ ಒಳ್ಳೆಯದಾಗತ್ತೆ ಮನೆಗೆ ಅನ್ನುವಂಥ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ಮುಂದುವರಿಸಿ. ಸೂರ್ಯನನ್ನು ನೋಡುವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಶುಚಿರ್ಭೂತರಾಗಿ ಇರಬೇಕು. ನೀವು ಸೂರ್ಯ ನಮಸ್ಕಾರ ಮಾಡಲೇಬೇಡಿ, ಪೂಜೆನೂ ಮಾಡಬೇಡಿ. ಆ ಸಮಯಕ್ಕೆ ದೇಹ ಶುದ್ಧಿ ಆಗಿರಬೇಕು. ದೇಹ ಶುದ್ಧಿ ಆಗಿರೋ ಅರ್ಥ ಆಯ್ತಲ್ಲ? ದೇಹ ಎಲ್ಲ ಪೂರ್ಣ ಶುದ್ಧಿ ಆಗಿರಬೇಕು. ಸೂರ್ಯೋದಯ ಆದ ಮೇಲೆ ದೇಹ ಶುದ್ಧಿ, ಬಾತ್ರೂಮ್ಗೆ ಹೋಗ್ತೀನಿ ಅಂದರೆ ರೋಗಗಳು ದಿನೇ 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 ಹೆಚ್ಚುತ್ತಾ ಹೋಗುತ್ತೆ. ಎಷ್ಟು ಜನ ಸೂರ್ಯೋದಯಕ್ಕೆ ಮುಂಚೆ ಹೊಟ್ಟೆ ಕ್ಲೀನ್ ಮಾಡಬೇಕು ಅಂತ ಎಷ್ಟು ಜನ ಗೊತ್ತು? ಗೊತ್ತಿಲ್ಲ ಗುರುಗಳೇ. ಕ್ಲೀನ್ ಮಾಡೋಕ್ಕೆ ಹೋದ್ರೂ ಕ್ಲೀನ್ ಆಗುತ್ತೆ ಅಂತ ಎಲ್ಲಿ ಗ್ಯಾರಂಟಿ ಇದೆ? ಸಾಧ್ಯನೇ ಇಲ್ಲ. ಹಾಗಾಗಿ ಮುಂಜಾನೆ ಮುಸ್ಸಂಜೆಯನ್ನು ಯಾವುದೇ ಕಾರಣಕ್ಕೂ ಮುಂಜಾನೆಗೆ ಅರ್ಥ ಏನು ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ನಾವು ಆದಷ್ಟು ಮಟ್ಟಕ್ಕೂ ಭಗವಂತ ಭೂಮಿಗೆ ಬರೋದಕ್ಕೆ ಮುಂಚೆ, ಅಂದರೆ ಕಣ್ಣನ್ನು ಬಿಡುವುದಕ್ಕೆ ಮುಂಚೆ ನಾವು ಭಗವಂತನ ಸ್ಮರಣೆ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಎಚ್ಚರಿಕೆಯಾಗಿದ್ದಾಗ ಆ ಸಮಯದಲ್ಲಿ ಉತ್ಪತ್ತಿಯಾಗುವಂಥ ಗಾಳಿ, ಬೆಳಕು, ಇದು ಮನುಷ್ಯನ ದೇಹಕ್ಕೂ ಮನಸ್ಸಿಗೂ ಒಳ್ಳೆಯ ಆರೋಗ್ಯ ಕೊಡುವಂತಹ ವಾತಾವರಣ ಇರುತ್ತೆ. ಅರ್ಥ ಆಯ್ತಾ? ಪೂಜೆ ಮಾಡಿ ಮಂತ್ರ ಹೇಳೋದ್ರಿಂದ ಆರೋಗ್ಯ ಸರಿ ಹೋಗಲ್ಲ. ನಾವು ಮಾಡಬೇಕಾದ್ರೆ ನಮ್ಮ ಎಚ್ಚರಿಕೆ ಯಾವ ಸಮಯದಲ್ಲಿದ್ದಾಗ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮನಸ್ಸಿಗೆ ಎರಡೂ ಕೂಡ ಕ್ಲೀನಾಗಿ ವಿಚಾರ ಗೊತ್ತಾಗತ್ತೆ. ನೀವು ಯಾರ ಹತ್ರನೂ ಹೋಗಿ ಕೇಳೋಂಗಿಲ್ಲ, ನಾನು ಏನು ಮಾಡಲಿ, ಯಾವ ದಿಕ್ಕಿಗೆ ಹೋಗಲಿ, ಯಾವಾಗ ಮದುವೆ ಆಗತ್ತೆ, ಯಾವ ಥರ ಮಗು ಹುಟ್ಟತ್ತೆ, ಇದೆಲ್ಲ ಕೇಳ್ತಾ ಇರತಕ್ಕಂತಹ ಈ ಕೆಟ್ಟ ಅಭ್ಯಾಸಗಳ ಚಾಳಿ ಯಾವುದು ಅಂದರೆ
ಇಷ್ಟ ಬಂದಾಗ ಏಳುವುದು ಹಾಸಿಗೆಯಿಂದ, ಇಷ್ಟ ಬಂದಾಗ ಮಲಗುವುದು, ಇಂಥವರಿಗೆ ಯಾವ ಕಾರಣಕ್ಕೂ ದೋಷಭರಿತವಾದ ಮಕ್ಕಳೇ ಸಂತತಿನೇ ಈಗಲೂ ಹಿಂದೆನೂ ಹುಟ್ತಾನೆ ಇರ್ತಕ್ಕಂಥ ವಿಷಯ. ಹಾಗಂತ ಯಾರಿಗೂ ಆ ರೀತಿ ಮಗು ಹುಟ್ಟಿಲ್ವಾ? ಇದೆ, ಇಲ್ಲ ಅಂತಿಲ್ಲ. ಅದನ್ನು ಸಮಯ ಬಂದಾಗ ತೋರಿಸೋಣ. ಈ ರೀತಿ ಮಗು ಹೀಗೂ ಇರುತ್ತಾ ಅದನ್ನು ತೋರಿಸೋಣ. ಯಾಕೆಂದರೆ ಯಾವುದೇ ಆಗಲಿ ಸಾಕ್ಷಿ ಸಮೇತವಾಗಿ ತೋರಿಸ್ದೆ ಯಾವುದೂ ಕೂಡ ಏನೋ ಊಹಾಪೋಹ ಹೇಳ್ತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ನೀವು ಈ ಎರಡೂ ಸಮಯವನ್ನು ಗುರುತಿಸ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ಗಮನಿಸ್ಕೋಬೇಕು ಅಲ್ವಾ? ಈಗ ಎರಡನೇ ವಿಷಯಕ್ಕೆ ಬಂದರೆ, ಸಂತಾನ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಅತಿ ಮುಖ್ಯವಾಗಿ ರಿಪೇರಿ ಆಗಬೇಕಾಗಿರೋದು ಯಾರು? ತಾಯಿ. ಹೌದು. ಈ ತಾಯಿ ರಿಪೇರಿ ಆಗಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಮನೆಯಲ್ಲಿ ಒಂದು ಗಂಡ ಒಂದು ಹೆಂಡತಿ ಮನೇಲಿದ್ದಾರೆ ಅಂದರೆ ಹೆಂಡತಿ ಆದವಳು ಹೇಗಿರಬೇಕು ಅಂತ ಕೆಲವು ಸಂದರ್ಭದಲ್ಲಿ ವಿವರಣೆ ಕೊಡ್ತೀವಿ ನಾವು. ಹೌದು. ಹೆಂಡತಿ ಆದವಳು ಹೇಗಿರಬೇಕು ನಿನ್ನ ಪ್ರಕಾರ ಹೇಗಿರಬೇಕು ಅಂದರೆ ಅಂದ ಚಂದದಲ್ಲ, ಅಡುಗೆ ಮಾಡೋದ್ರಲ್ಲ, ಯಾವುದಲ್ಲ ಅಂತ ಅನ್ಕೋತೀಯಮ್ಮ? ಶಿಸ್ತು, ಸಮಯ ಪಾಲನೆಯಲ್ಲಿರ್ಬೋದು ಗುರುಗಳೇ. ಇದಕ್ಕೆ ಹೆಣ್ಣು ಗಂಡ ಹೆಂಡತಿಯ ಮುಖವನ್ನು ನೋಡಿದಾಗ ನಕ್ಷತ್ರದ ಮಂಡಲದಂತೆ ಮಿನುಗ್ತಾ ಇರಬೇಕು. ಹೆಂಡತಿಯ ಮುಖ ನಕ್ಷತ್ರದಂತೆ, ಅದಕ್ಕೆ ನಕ್ಷತ್ರ ಮಂಡಲ ಅಂತಾರೆ. ಯಾಕೆಂದರೆ ಸಪ್ತಗ್ರಹಗಳು, ಸಪ್ತವಾರಗಳು, ಇದಿಷ್ಟು ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ 7 ದ್ವಾರಗಳು. ಇದು ಒಂದು ನಕ್ಷತ್ರ ಮಂಡಲ ರೀತಿಯಲ್ಲಿ ಹೆಣ್ಣಿನ ಮುಖಭಾವ ಅಷ್ಟು ಚೆನ್ನಾಗಿದ್ದಾಗ ಗಂಡು ಮನಸೋಲ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹೆಣ್ಣಿನ ಆ ಮುಖಭಾವಕ್ಕೆ ದೇವತೆ ಥರ ಕಾಣ್ತಾಳೆ ನನ್ನ ಹೆಂಡತಿ ಅಂತ ಯಾವ ಗಂಡಸು ಸೋಲ್ತಾರೆ. ಇಲ್ಲಿ ಏನಾಗ್ತಾ ಇದೆ, ನನ್ನ ಗಂಡ ನಾನು ಹೇಳ್ದಂಗೆ ಕೇಳಲ್ಲ, ನನ್ನ ಗಂಡ ನಾನು ಏನು ಮಾಡಿದ್ರು ಒಪ್ಪಲ್ಲ ಹೇಳ್ತಾರೆ. ಈ ಕಂಪ್ಲೇಂಟ್ಸು ತುಂಬ ಇದೆ. ಹೌದು ಅಲ್ವಾ? ಹೌದು. ಅದಕ್ಕೋಸ್ಕರವಾಗಿ ಹೆಣ್ಣು ಧಾರ್ಮಿಕವಾಗಿರ್ತಕ್ಕಂತಹ ಮನೆಗೆ ಧರ್ಮದೇವತೆ ಯಾರು ಅಂದರೆ, ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಲ್ಲವನ್ನೂ ಮುಗಿಸಿ ಹೆಂಡತಿ ಗಂಡನಾದವನಿಗೆ ಮುಖದರ್ಶನ ಮಾಡ್ತಕ್ಕಂತಹ ಈ ಒಂದು ವಿಚಾರ ಸಂದರ್ಭ ಎಷ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಚೆನ್ನಾಗಿರುತ್ತೆ ಗುರುಗಳೇ ಅಲ್ವಾ? ಹೌದು. ಇದನ್ನು ಎಷ್ಟು ಚೆನ್ನಾಗಿ ನಾವು ಹಿಂದಿನ ದಿನವೇ ಹೂ ತರಬೇಕು. ಗಂಡನಾದವರು ಯಾವಾಗ ಮನೆಗೆ ಬರಬೇಕಾದ್ರೆ ಸಾಯಂಕಾಲ ಬರೇ ಕೈಯಲ್ಲಿ ಹಿಂಗೆಲ್ಲಾಡ್ಕೊಂಡು ಬಂದ್ಬಿಡ್ತಾರೆ. ಟೆನ್ಷನ್ನು, ಒತ್ತಡ, ಆಯಿತಾ? ಮನೆಗೆ ಹೋಗ್ಬೇಕಾದ್ರೆ ಸುಮಂಗಲಿಯಾಗಿರ್ತಕ್ಕಂಥ ಧರ್ಮಪತ್ನಿ ಮನೇಲಿದ್ದಾಳೆ, ಅವ್ರು ಚೆನ್ನಾಗಿರೋ ಹೂ ತೊಗೊಂಡು ಹೋಗಬೇಕು, ಮಕ್ಕಳಿಗೆ ಚೆನ್ನಾಗಿರೋ ಸ್ವೀಟ್ ತೊಗೊಂಡು ಹೋಗಬೇಕು. ಎಷ್ಟು ಜನ ಜ್ಞಾಪಕ ಮಾಡ್ಕೋತಾರೆ ಇದನ್ನು? ಮಾಡ್ಕೊಳ್ಳಲ್ಲ ಗುರುಗಳೇ ಅಲ್ವಾ? ಹೌದು. ಹಾಗಿರಬೇಕಾದ್ರೆ ನಮ್ಮ ಕ್ರಮಗಳನ್ನು ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಳ್ತೀವಿ ಅದರ ಮೇಲೆ ನಮ್ಮ ಕುಟುಂಬ ಆ ರೀತಿಯಾಗಿ ನಮ್ಗೆ ಏನೇನು ಬೇಕು, ನಮ್ಮ ನಿರೀಕ್ಷೆ ಇಲ್ಲದಂತೆ ಭಗವಂತನ ಮೂಲಕವಾಗಿ ನಮಗೆಲ್ಲವೂ ಸಿಕ್ಕತ್ತೆ. ಇಲ್ಲಿ ಮುಖ್ಯವಾಗಿ ಸಮಯ ಪ್ರಜ್ಞೆ ಬೇಕು ಅಂತೆ ಬೇಡ ಅಂತ. ಸಮಯಕ್ಕೆ ಭಗವಂತನಿದ್ದಾನೆ. ಕಾಲಾಯ ತಸ್ಮೈ ನಮಃ. ಯಾರು ಸಮಯವನ್ನು ಪ್ರೀತಿಸ್ತಾರೋ ಅವರಿಗೆ ಭಗವಂತ ಸದಾ ಅವ್ರ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿಕೊಡ್ತಾರತ್ತೆ. ಅವನು ಕೇಳಲ್ಲ ನಿನಗೆ ಏನು ಮಾಡಬೇಕಪ್ಪ, ಊಟ ಮಾಡಬೇಕಾ, ಸಿಕ್ಕತ್ತೆ. ಊಟ ಮಾಡೋದು ಅರಗಬೇಕಾ, ನಾನು ಅದನ್ನು ಮಾಡ್ತೀನಿ. ಪ್ರತಿಯೊಂದನ್ನು ಭಗವಂತ ನಮ್ಮ ಜೊತೆಯಲ್ಲೇ ಇರಬೇಕು ಅಂದರೆ ಸಮಯ ಪ್ರಜ್ಞೆ ನಮಗೆ ಬೇಕು. ಮಕ್ಕಳಿಗೂ ಅದನ್ನು ಕಲಿಸ್ಕೊಡ್ಬೇಕು. ನಾವು ಸಮಯ ಪ್ರಜ್ಞೆಯನ್ನು ಯಾವತ್ತೋ ಒಂದಿನ ವೈಕುಂಠ ಏಕಾದಶಿಯಲ್ಲಿ 3 ಗಂಟೆಗೆ ಅದು ಸ್ನಾನ ಮಾಡೋದು, ಶುಕ್ರವಾರ ದಿನ 5 ಗಂಟೆಯಲ್ಲಿ ಅದು ಸ್ನಾನ ಮಾಡಿಬಿಡೋದು, ಇಷ್ಟನ್ನು ಮಾಡ್ತಾ ಇದ್ದೀವಿ ಹೊರತು ಪ್ರತಿ ದಿನದಲ್ಲಿ ನಡೀತಕ್ಕಂತಹ ಈ ಒಂದು ದಿನಚರಿಯಲ್ಲಿ ಪ್ರತಿ ಮನೆಯಲ್ಲಿರ್ತಕ್ಕಂತಹ ಸ್ತ್ರೀ, ಸುಮಂಗಲಿ, ಧರ್ಮದೇವತೆ, ಗೃಹದೇವತೆ, ಈ ಥರದೆಲ್ಲ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವಾಗಿ ಹೆಣ್ಣನ್ನು ನಾವು ಕರಿತೀವಿ. ಹೌದು. ಆ ದೇವತೆ ಥರ ಮನೆಯಲ್ಲಿ ಇರಬೇಕಾದ್ರೆ ಮೊದಲು ಮಾಡಬೇಕಾದ ಕೆಲಸ, ಮನೆಯಲ್ಲಿ ನಮಗೂ ಆಸೆ ಸ್ವಾಮಿ ನಮ್ಮ ಹೆಂಡತಿ ಆ ಥರ ಇಲ್ವಲ್ಲ ಅಂತ ದಯವಿಟ್ಟು ಪ್ರಶ್ನೆ ಹಾಕೋರಿಗೆ ನನ್ನ ಪ್ರಶ್ನೆ ಏನು ಅಂದರೆ, ಮನೆಯನ್ನು ಕಟ್ಟಬೇಕಾದ್ರೆ ಮುಖ್ಯದ್ವಾರಗಳು ಅಂತಕ್ಕಂಥದ್ದನ್ನು ನೀವು ಮನೆಯನ್ನು ಕಟ್ಟೋದಕ್ಕೆ ನಿಮಗೆ ತಿಳಿದಿದೆಯಾ ಅಲ್ವಾ? ಹೌದು. ಆ ಮುಖ್ಯದ್ವಾರಗಳು ಇರಲೇಬೇಕು. ನಾವು ಮುಖ್ಯದ್ವಾರ ಒಂದೇ ಮಾಡೋದು ಪೂಜೆ, ದ್ವಾರಗಳಿಗಿಲ್ಲ. ಈಗ ಗಂಡ ಹೆಂಡತಿಗೆ ಪ್ರಧಾನವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಮಗು ಹುಟ್ಟುವ ನಕ್ಷತ್ರ ಯಾಕೆ ನಾವು ಗುರುತಿಸಬೇಕು ಅಂದರೆ,
ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂತಹ ಮುಳುಗುವ ಸೂರ್ಯ ಅಂತ ಏನು ಹೇಳ್ತೀವಿ, ಆ ಬಾಗಿಲು ಮಗು ಹುಟ್ಟಿದ ನಕ್ಷತ್ರವನ್ನು ತೋರಿಸುತ್ತೆ. ಅದಕ್ಕೆ ನಕ್ಷತ್ರಗಳನ್ನು ಯಾಕೆ ಪ್ರಧಾನವಾಗಿ ಯಾರು ಜ್ಯೋತಿಷಿಗಳು ತಗೋತಾ ಇಲ್ಲ ಅಂದರೆ, ಮಗುವಿನ ನಕ್ಷತ್ರಕ್ಕೂ ಮನೆಯ ಬಾಗಿಲಿಗೂ ಸಂಬಂಧ ಇದೆ ಅಂತ ವಿಷಯ ಗೊತ್ತಿಲ್ಲ. ಏನೋ ಮನೆ ಓಡಾಡಕೊಂಡು ಮೇನ್ ಡೋರ್ ಬೇಕು ಇಟ್ಬಿಡು ಅಷ್ಟೇ. ಆದರೆ ಆ ಮನೆಗೆ 2 ದ್ವಾರಗಳು ಮಸ್ಟ್ ಆ್ಯಂಡ್ ಶುಡ್ ಯಾವ ಕಾರಣಕ್ಕೂ ಮಿಸ್ ಮಾಡದೆ ಇಡಲೇಬೇಕು. ಯಾಕೆ ಇಡೋಕ್ಕಾಗ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಮನೆಗೆ ಭಗವಂತ ನಮಗೆ 2 ಕಡೆ ದ್ವಾರಗಳು ಕೊಟ್ಟಿದ್ದಾನ ಇಲ್ವಾ? ಅಂದ ಮೇಲೆ ಮನೆಗೆ ಯಾಕೆ ಇಡ್ತಾ ಇಲ್ಲ? ಹೌದು. ನಮ್ಮ ದೇಹವನ್ನು ಗುರುತಿಸಿ ಮನೆಯನ್ನು ಕಟ್ಟಿ ಅಂತ ಧರ್ಮದಲ್ಲಿರ್ತಕ್ಕಂಥದ್ದು. ನಾವು ನಮ್ಮ ದೇಹ ನೋಡ್ಕೊಂಡಾರು ಒಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ, ನಮ್ಮ ದೇಹದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಏನೇನಿದೆ ಅಂತೇಳಿ ಅದನ್ನು ಅನುಸರಿಸಿ ಮನೆಯನ್ನು ಕಟ್ಟಬೇಕು ಅಂತ ಯಾರು ಹೇಳ್ತಾ ಇರೋರು? ಯಾರು ಕೇಳ್ತಾ ಇರೋರು? ಯಾರು ಮನೆ ಕಟ್ಟೋರು? ಏನೂ ಇಲ್ಲ. ಏನು ಹೋಗೋದು, ಪ್ಲ್ಯಾನ್ ಹಾಕೋದು, ಮನೆ ಕಟ್ಟೋದು. ಆದರೆ ಕೇಳೋದು ಕೂತ್ಕೊಂಡು, ನನಗೆ ಯಾಕಿಂತ ಮಗು ಹುಡ್ತು, ನನಗೆ ಯಾಕಿಂತ ಗಂಡ ಸಿಕ್ತಾ, ನನಗೆ ಯಾಕಿಂತ ಹೆಂಡತಿ ಸಿಕ್ಕಿದ್ಲು, ನಮ್ಗೆ ಯಾಕೆ ಜೀವನದಲ್ಲಿ ಈ ಥರ ದೇವ್ರು ನಮಗೆ ಮೋಸ ಮಾಡ್ತಾ ಇದ್ದಾನೆ, ಈ ರೀತಿ ಹಲವಾರು ವ್ಯಾಖ್ಯಾನಗಳನ್ನು ನಾವು ಮಾಡ್ತೀವಿ. ಹೌದು, ಮಾಡ್ತೀವಿ ಗುರುಗಳೇ ಅಲ್ವಾ? ಹೌದು. ಆ ಕಾರಣದಿಂದಾಗಿ ಪ್ರತಿಯೊಬ್ಬರು ಒಂದು ಅರ್ಥ ಮಾಡ್ಕೋಬೇಕು. ಏನಪ್ಪ ಅದು ಅಂತಂದರೆ, ದೋಷ ಇಲ್ಲದೆ ಬದುಕಬೇಕು ಅಂದರೆ ದೋಷ ಇಲ್ಲದ ಮನೆಯನ್ನು ನಿರ್ಮಾಣ ಮಾಡಿದಾಗ ನಿಮಗೆ ದೋಷ ಇಲ್ಲದ ಕುಟುಂಬ, ಐಕ್ಯವಾಗಿರುವಂಥ ಕುಟುಂಬ ಸಿಕ್ಕತ್ತೆ. ಒಂದೇ ಮನೆ. ಈಗ ಇದರಲ್ಲಿ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಷ್ಟು ಜನ ಇರ್ತಾರಮ್ಮ? ಇಡೀ ಕುಟುಂಬ ಸಮೂಹ ಒಂದು ಕಡೆ ಇರಬೇಕಂದ್ರೆ ನಿಮ್ಮ ಮನೆಯಿಂದ ಮಾತ್ರ ಸಾಧ್ಯನೇ ಹೊರತು ನೀವು ಮಾಡ್ತಕ್ಕಂಥ ಪೂಜೆ, ಯಂತ್ರ, ಮಂತ್ರ, ತಂತ್ರ, ಚಮತ್ಕಾರ, ಬುದ್ಧಿ ಇದೆಲ್ಲ ವರ್ಕ್ ಆಗಲ್ಲ. ನಿಮ್ಮ ಮನೆಯೇ ನಿಮ್ಮ ಮನಸ್ಸನ್ನು ನಿಗ್ರಹ ಮಾಡಿ ನಿಲ್ಲಿಸತ್ತೆ. ಮನಸ್ಸನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಮನೆಯೇ. ಮನಸ್ಸನ್ನು ಶುದ್ಧಿ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲ. ಏನು ಮಾಡ್ತೀನಿ ಆದರೂ ಯೋಚನೆ ಬರುತ್ತೆ, ಆದರೂ ಬೇಜಾರಾಗುತ್ತೆ ಅಂತ ಹೇಳ್ತಿರ್ತೀವಿ. ಈ ಮನಸ್ಸನ್ನು ಶುದ್ಧಿ ಮಾಡ್ತಕ್ಕಂಥದ್ದೇ ಮನೆಯೇ. ಮನಸ್ಸನ್ನು ರಿಪೇರಿ ಮಾಡ್ತಕ್ಕಂಥದ್ದು ಮನೆ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆಗಳಿಗೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.